ಏನು ಹೇಳಿದ್ನಿ, ರೋಗನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ, ಉತ್ಸವ ಮೂರ್ತಿ ಅದರ ಪಲ್ಲಕ್ಕಿ ಹೊರವರೆಗೆ ಶಕ್ತಿ ತುಂಬಲಿಕ್ಕೆ, ಆ ವಿಗ್ರಹದಲ್ಲಿ ದೇವ್ರ ಗುಡಿನಲ್ಲಿ ಶಕ್ತಿ ತುಂಬಲಿಕ್ಕೆ, ಮೈ ಮೇಲೆ ಬರ್ತದೆ ದೇವರು ಆವಾಹನ, ಮೈ ಮೇಲೆ ಆವಾಹನ ಮಾಡ್ಕೋತಾರಲ್ಲ ಕೆಲವರು ದೈವವನ್ನು, ಮೈ ಮೇಲೆ ಆವಾಹನ ಮಾಡೋದಕ್ಕೆ, ರೋಗನಾಶಕ್ಕೆ, ಬ್ರಹ್ಮರಾಕ್ಷ ಬಾಧೆ ನಾಶಕ್ಕೆ ಈ ಒಂದು ಉಗ್ರಭೂತಾಳ ಯಂತ್ರ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಲಾಸ್ಟ್ವರೆಗೆ ವಿಡಿಯೋ ನೋಡಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಇದು ಬಂದು ಉಗ್ರಭೂತಾಳೆ. ಏನು ಉಗ್ರಭೂತಾಳೆ? ಉಗ್ರ ಭೂತಾಳೆ ನೀವು ನೋಡ್ತಾ ಇದ್ದೀರಾ, ಉಗ್ರಭೂತಾಳೆ. ಇದು ಏತಕ್ಕೆ ಯೂಸ್ ಮಾಡ್ತಾರೆ ಉಗ್ರಭೂತಾಳೆ? ಉತ್ಸವ ಮೂರ್ತಿ ಅಂದರೆ ದೇವಾಲಯಗಳಲ್ಲಿರ್ತಕ್ಕಂಥ ಮೂರ್ತಿಯನ್ನು ಉತ್ಸವ ಮೆರವಣಿಗೆ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ. ಆ ಟೈಮಲ್ಲಿ ಈ ಒಂದು ಉಗ್ರಭೂತಾಳೆ ಯಂತ್ರವನ್ನು ಆ ಉತ್ಸವ ಮೂರ್ತಿ ಪಲ್ಲಕ್ಕಿರುತ್ತಲ್ಲ ಅದಕ್ಕಾಗಲಿ ಅಥವಾ ಮೂರ್ತಿಗಾಗಲಿ ಅಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಇಡಬೇಕಾಗುತ್ತೆ ಅಥವಾ ಕಟ್ಟಬೇಕಾಗುತ್ತೆ. ಹೀಗೆ ಮಾಡಿದಾಗ ಈ ಒಂದು ಉಗ್ರಭೂತಾಳಿ ಶಕ್ತಿ ಆ ದೇವಿನಲ್ಲಿ ಯಥೇಚ್ಛವಾಗಿ ತುಂಬಿಕೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ. ಆಮೇಲೆ ಅಲ್ಲಿ ಆ ಉತ್ಸವ ಮೂರ್ತಿನ 4 ಕಡೆ ಪಲ್ಲಕ್ಕಿ ಹೊರ್ತಿರ್ತಾರಲ್ಲ, ಪಲ್ಲಕ್ಕಿ ಉತ್ಸವ ಮೂರ್ತಿ ಪಲ್ಲಕ್ಕಿ, ಅವರಿಗೆ ಎಲ್ಲಿಲ್ಲದ ಶಕ್ತಿ ಬಂದು ಯಾರು ಭಕ್ತರಿದ್ದಾರೆ, ಒಳ್ಳೆಯ ಭಕ್ತರು, ಅವರು ಶ್ರೀಮಂತರಿರಲಿ ಬಡವರಿರಲಿ, ಆ ಊರಿನಲ್ಲಿ ಯಾರು ಒಳ್ಳೆಯ ಭಕ್ತರಿದ್ದಾರೆ, ಒಳ್ಳೆಯ ಜಾಗ ಇದೆ, ಒಳ್ಳೆಯ ಸ್ಥಳ ಇದೆ, ಅಲ್ಲಿಗೆ ಈ ಉತ್ಸವ ಮೂರ್ತಿ ಯಾರು ಪಲ್ಲಕ್ಕಿ ಹೊತ್ಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡೋಗುತ್ತೆ, ಎಳ್ಕೊಂಡೋಗುತ್ತೆ. ಅವ್ರಿಗೂ ಮೈ ತುಂಬಿಕೊಂಡಿರುತ್ತೆ, ಯಾರಿಗೆ ಪಲ್ಲಕ್ಕಿ ಬರ್ತಾರಲ್ಲ ಅವ್ರಿಗೂ ಕೂಡ. ಇದೆಲ್ಲ ಎಲ್ಲಿಂದ ಬರುತ್ತೆ ಶಕ್ತಿ? ಈ ಒಂದು ಉಗ್ರಭೂತಾಳಿಂದ ಬರುತ್ತೆ ಅಂತ ಅವತ್ತಿಂದ ಇವತ್ತಿನವರೆಗೂ ಸಾಕಷ್ಟು ಮಂದಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಇವತ್ತು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ಉತ್ಸವ ಮೂರ್ತಿ ಅಲ್ಲಿ ಮಾತ್ರ ಈ ಒಂದು ಉಗ್ರಭೂತಾಳಿಯನ್ನು ಕಟ್ಟೋದ ಯಂತ್ರವನ್ನು, ಅಥವಾ ಮನೆಯಲ್ಲಿ ಇಟ್ಕೋಬೋದಾ, ಅಥವಾ ದೇವ್ರ ಗುಡಿನಲ್ಲಿ ಇಟ್ಕೋಬೋದಾ ಅಂತ ನೋಡಿದಾಗ ಖಂಡಿತ ಇಟ್ಕೋಬೋದು. ಈಗ ಮನೆಯ ಒಳಗಡೆ ಈ ಒಂದು ತುಂಡು ಒಂದಷ್ಟೇ, ಇದರಲ್ಲಿ ಚಿಕ್ಕದು ಇಟ್ಕೋಬೋದು. ಒಂದಿಷ್ಟು ಅರ್ಧ ಅಡಿ, 2 ಇಂಚು, ಅರ್ಧ ಅಡಿ, 1 ಅಡಿ, ಅಥವಾ ಇದು ನೋಡಿ 1 ಅಡಿ 3 ಇಂಚ್ ಇರುತ್ತೆ. 1 ಅಡಿ 3 ಇಂಚು ಅಂದರೆ ಟೋಟಲ್ 15 ಇಂಚ್ ಇರುತ್ತೆ. ಒಂದು ಇಟ್ಕೋಬೋದು, ಯಾರಾದರೂ ದೊಡ್ಡದು ಇಟ್ಕೋಬೋದು, ಚಿಕ್ಕದು ಇಟ್ಕೋಬೋದು. ಎಲ್ಲಿ? ಮನೆಯ ಒಳಗೆ ದೇವ್ರ ಮನೆಯಲ್ಲಿ ಇಟ್ಕೋಬೋದು, ಪರ್ಸಲ್ಲಿ ಇಟ್ಕೋಬೋದು, ಜೋಬಲ್ಲಿ ಬ್ಯಾಗಲ್ಲಿ ಇಟ್ಕೋಬೋದು. ಇದನ್ನು ಚಿಕ್ಕ ಪೀಸುಗಳು, ದೊಡ್ಡ ಪೀಸುಗಳು ಉತ್ಸವ ಮೂರ್ತಿ ದೇವರ ಗುಡಿನಲ್ಲಿ, ದೇವ್ರ ಗುಡಿ, ಗರ್ಭಗುಡಿ, ಅರ್ಚಕರು ಪೂಜೆ ಮಾಡ್ತಾರಲ್ಲ ಪೂಜಾರಿಗಳು, ಮಠಗಳು, ದರ್ಗಾ ಒಳಗಡೆ ಏನಕ್ಕೆ? ಆಶೀರ್ವಾದ ಮಾಡೋಕ್ಕೆ. ಭಕ್ತರಿಗೆ ತಲೆ ಸುತ್ತಲೂ ಹಿಂಗೆ ರೌಂಡ್ ಹೊಡಿಬೇಕು. ತಲೆ ಸುತ್ತಲಿಗೆ 3 ರೌಂಡು, ಭಕ್ತರಿಗೆ 3 ರೌಂಡ್ ಹೊಡೆದ್ಬಿಟ್ಟು ಗುರುಗಳಾದವರು ಅವ್ರ ಭಕ್ತರನ್ನ ಕೂರಿಸ್ಬಿಡ್ಬೇಕು. ಭಕ್ತರನ್ನ ರೋಗ ಅಂತ ಬಂದಿರ್ತಾರೆ, ಭೂತ ಪ್ರೇತ ಪಿಶಾಚಿ ಬಾಧೆ ಅಂತ ಬಂದಿರ್ತಾರೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಬರ್ತಾರೆ, ಶತ್ರುಗಳ ಕಾಟ ಅಂತ ಬರ್ತಾರೆ, ಏನೋ ಭೂತ ಪ್ರೇತ ಪಿಶಾಚಿ ಹಿಡ್ಕೊಬಿಟ್ಟಿದೆ ಅವ್ರಿಗೆ ಅಂತ ಬರ್ತಾರೆ, ಯಾರೋ ಮಾಯಾಮಾಟ ಮಾಡಿಬಿಟ್ಟಿದ್ದಾರೆ ಅಂತ ಬರ್ತಾರೆ. ಅವ್ರಿಗೆ ಕೂರಿಸ್ಬೇಕು. ಎಲ್ಲಿ? ಗರ್ಭಗುಡಿ ಮುಂದೆ ಅಥವಾ ದೇವ್ರ ಗುಡಿ ಮುಂದೆ ಅಥವಾ ಎಲ್ಲ ಒಂದು ಒಳ್ಳೆಯ ಜಾಗದಲ್ಲಿ ಅವ್ರು ಕೂರಿಸ್ಬೇಕು. ಅವ್ರ ಮೇಲೆ ಒಂದು ತಂಬಿಗೆನಲ್ಲಿ ಸ್ವಲ್ಪ ಅರಿಶಿನ, ಅಷ್ಟಗಂಧ ಪುಡಿ ಹಾಕಿ ಒಂದು ತಂಬಿಗೆನಲ್ಲಿ ಸ್ವಲ್ಪ ಜಾಸ್ತಿ ಆಗಬಾರ್ದು, ಅಷ್ಟಗಂಧ, ಒಂದು ತಂಬಿಗೆ, ಕಮಂಡಲು, ತಂಬಿಗೆ, ಕಳಸ ಅಂತೀವಲ್ಲ, ಒಂದು ಚೆಂಬು ಕುಡಿಕೆನಲ್ಲಿ ಪಂಚಲೋಹದ್ದಿರಬೇಕು ಅಥವಾ ತಾಮ್ರದ್ದಿರಬೇಕು ಅಥವಾ ಏನೋ ಒಂದು ಸ್ಟೀಲ್ದಿರಬೇಕು. ಅದರಲ್ಲಿ ಹಾಕ್ಬಿಟ್ಟು ಅರಿಶಿನ ನೀರು, ಒಂದು ಮಾವಿನ ಎಲೆ ಇಟ್ಬಿಟ್ಟು ಅದನ್ನು ಅಲ್ಲಾಡಿಸಿ ಆ ನೀರನ್ನ ಇಟ್ಕೊಂಡಿರಬೇಕು. ಯಾರು? ಗರ್ಭಗುಡಿನಲ್ಲಿ ಪೂಜೆ ಮಾಡೋರು, ಮನೆಗಳಲ್ಲಿ ದೇವ್ರ ಪೂಜೆ ಮಾಡೋರು ಇಟ್ಕೊಂಡಿರಬೇಕು. ಆ ನೀರನ್ನ ಯಾರಿಗೆ ಕಷ್ಟ ಅಂತಿದೆ, ರೋಗ, ಇನ್ನೊಂದು ಬಾಧೆ, ಅವ್ರನ್ನಲ್ಲಿ ಕೂರಿಸ್ಬಿಟ್ಟು ಮುಂದ್ಗಡೆ ಒಂದು ಒಳ್ಳೆಯ ಜಾಗದಲ್ಲಿ ಕೂರಿಸ್ಬಿಟ್ಟು ಅವ್ರ ಮೇಲೆ ನೀರು ಸಿಂಪಡಣೆ ಮಾಡಬೇಕು, ಸ್ವಲ್ಪ ನೀರು. ಆಮೇಲೆ ಇದನ್ನು ಪ್ರಾರ್ಥನೆ, ಒಂದು ಬೀಜಾಕ್ಷರ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಈ ಯಂತ್ರ ಹೆಂಗೆ ರೆಡಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಆವಾಗ ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೋಡ್ಕೊಳ್ಳಿ ಬೀಜಾಕ್ಷರ ಮಂತ್ರ. ಅದನ್ನು ಗುರುಗಳಾದಂಥವರು ದಿನ ಅದನ್ನು ಪಠನೆ ಮಾಡಿ ಸಿದ್ಧಿ ಮಾಡ್ಕೊಂಡಿರಬೇಕು. ಅವರು ಆಗ ಒಂದು 9 ಸಾರಿ ಹೇಳಿ ಮಂತ್ರವನ್ನು ಇದನ್ನು 3 ರೌಂಡ್ ಅವರಿಗೆ ಹೊಡಿಬೇಕು. 3 ರೌಂಡ್ ಅವರಿಗೆ, ಯಾರಿಗೆ? ಭಕ್ತರಿಗೆ ಕೂರಿಸಿರ್ತೀರಲ್ಲ ಭಕ್ತರು ಅವ್ರಿಗೆ.
ಆಮೇಲೆ ಇಲ್ಲಿಂದ ತಲೆಯಿಂದ ಕೆಳಗಡೆ ಬೆನ್ನು ಕೆಳಗಡೆಯಿಂದ ಕೆಳಗಡೆವರೆಗೂ 3 ಸಾರಿ 4 ಸಾರಿ 9 ಸಾರಿ ಈ ರೀತಿ ಇಳಿ ತೆಗಿಬೇಕು. 9 ಸಾರಿ ಕೆಳಗೆ ಬೆನ್ನು ಕೆಳಗೆವರೆಗೂ, ಮೇಲೆ ಹಿಂದ್ಗಡೆ ಬೆನ್ನಿಂದ ಕೆಳಗಡೆಗೆ ಈ ರೀತಿ. ಯಾರಿಗೆ? ಭಕ್ತರಿಗೆ. ಈ ರೀತಿ ಮಾಡಿದಾಗ ಭಕ್ತರಲ್ಲಿರ್ತಕ್ಕಂಥ ರೋಗ ರುಜಿನಗಳು, ದಾರಿದ್ರ್ಯ, ದುಷ್ಟಶಕ್ತಿ, ಪ್ರೇತ ಬಾಧೆ, ಬ್ರಹ್ಮರಾಕ್ಷಸ ಬಾಧೆ, ದುಷ್ಟಶಕ್ತಿಗಳು, ಶತ್ರುಗಳ ಬಾಧೆ ಇದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಇದನ್ನು ದೇವ್ರ ಮನೆಯಲ್ಲಿ ಇಟ್ಕೋಬೋದು, ಗರ್ಭಗುಡಿನಲ್ಲಿ ಇಟ್ಕೋಬೋದು, ಅಥವಾ ಮನೆಯ ಬಾಗಿಲು ಕಟ್ಬೋದು, ಅವ್ರವ್ರ ಇಷ್ಟ. ಓಕೆನಾ? ಇದು ಉಗ್ರ ಭೂತಾಳೆ ಏನೇನಾಗುತ್ತೆ ಅಂತ ಹೇಳಿದ್ದೀನಿ. ಉತ್ಸವ ಮೂರ್ತಿಗೆ, ದೇವ್ರಿಗೆ ಮೈ ತುಂಬಕ್ಕೆ, ಅಲ್ಲಿರ್ತಕ್ಕಂಥ ಭಕ್ತರಿಗೆ ಮೈ ತುಂಬಲಿಕ್ಕೆ, ಒಳ್ಳೆಯದಾಗಲಿಕ್ಕೆ. ಹಾಗೆ ದೇವ್ರ ಗುಡಿ ಹತ್ರ ಪೂಜಾರಲ್ಲಿ ಇಟ್ಕೊಂಡ್ರೆ ಅಲ್ಲಿನ ಗರ್ಭಗುಡಿಯಲ್ಲಿರೋ ಒಂದು ಒಳ್ಳೆಯ ಚೈತನ್ಯ, ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಗರ್ಭಗುಡಿನಲ್ಲಿ ಯಥೇಚ್ಛವಾಗಿ. ಹಾಗೆ ಮನೆಗಳಲ್ಲಿ, ದೇವ್ರ ಮನೇಲಿ ಇಟ್ಕೋಬೋದು ಉಗ್ರ ಭೂತಾಳೆ. ಶತ್ರುಗಳ ನಾಶಕ್ಕೆ, ರೋಗನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ. ಇಷ್ಟಕ್ಕೆ ಯಾರಾದರೂ ಮಾಯಾಮಠ ಮಾಡಿದ್ರೆ ಅದಕ್ಕೆ. ಈ ಒಂದು ಉಗ್ರ ಭೂತಾಳೆ ಹೇಗೆ ಯಂತ್ರ ಮಾಡೋದು ನೋಡಿ. ಯಂತ್ರ ಮಾಡಿದ್ದೀನಿ ನಾನು, ಇದು ಹೀಗೆ ಇರೋದಿಲ್ಲ. ಲಾಸ್ಟ್ ಟೈಮ್ ನಾನು ಉಗ್ರ ಭೂತಾಳೆ ಬಗ್ಗೆ, ಏರ್ ಸಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಈಗ ಹೇಗೆ ಯಂತ್ರ ಮಾಡೋದು, ಯಂತ್ರ ಹೇಗೆ ರೆಡಿ ಮಾಡೋದು, ಇಷ್ಟೆಲ್ಲ ಆಗುತ್ತಲ್ಲ, ಅದನ್ನು ನಾವಿಲ್ಲಿ ನೋಡೋಣ. ಏನು ಹೇಳಿದ್ನಿ? ರೋಗನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ, ಉತ್ಸವ ಮೂರ್ತಿ ಅದರ ಪಲ್ಲಕ್ಕಿ ಹೊರವರೆಗೆ ಶಕ್ತಿ ತುಂಬಲಿಕ್ಕೆ, ಆ ವಿಗ್ರಹದಲ್ಲಿ ದೇವ್ರ ಗುಡಿನಲ್ಲಿ ಶಕ್ತಿ ತುಂಬಲಿಕ್ಕೆ, ಮೈ ಮೇಲೆ ಬರ್ತದೆ ದೇವರು ಆವಾಹನ, ಮೈ ಮೇಲೆ ಆವಾಹನ ಮಾಡ್ಕೋತಾರಲ್ಲ ಕೆಲವರು ದೈವವನ್ನು, ಮೈ ಮೇಲೆ ಆವಾಹನ ಮಾಡೋದಕ್ಕೆ, ರೋಗನಾಶಕ್ಕೆ, ಬ್ರಹ್ಮರಾಕ್ಷಸ ಬಾಧೆ ನಾಶಕ್ಕೆ ಈ ಒಂದು ಉಗ್ರ ಭೂತಾಳ ಯಂತ್ರ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಲಾಸ್ಟ್ವರೆಗೆ ವಿಡಿಯೋ ನೋಡಿ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ದೀನಿ. ಲಾಸ್ಟ್ವರೆಗೆ ಈ ವಿಡಿಯೋ ನೋಡಿ ಈ ಯಂತ್ರ ಹೇಗೆ ಮಾಡೋದು. ಉಗ್ರ ಭೂತಾಳದು ದೈವ ಆಕರ್ಷಣೆ, ಜನ ಆಕರ್ಷಣೆ, ವಶೀಕರಣ, ದೈವ ಮೈ ತುಂಬಲಿಕ್ಕೆ ವಿಗ್ರಹದಲ್ಲಾಗ್ಬೋದು, ಜನಗಳ ಮೇಲೆ ಆಗ್ಬೋದು, ಪೂಜಾರಿಗಳ ಮೇಲೆ ಆಗ್ಬೋದು, ಪೂಜೆ ಮಾಡೋ ಅರ್ಚಕರ ಮೇಲೆ ಆಗ್ಬೋದು, ಭಕ್ತರ ಮೇಲೆ ಆಗ್ಬೋದು, ಗುರುಗಳ ಮೇಲೆ ಆಗ್ಬೋದು. ಇದನ್ನು ಉಪಯೋಗಿಸ್ಕೋಬೇಕು ಬೀಜಾಕ್ಷರ ಮಂತ್ರ. ಇದು ಹೇಗೆ ಮಾಡೋದು ಯಂತ್ರ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಒಂದೊಂದೇ ಲೇಟ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ನಿಧಾನಕ್ಕೆ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಆಮೇಲೆ ಹೇಗೆ ಯಂತ್ರ ಮಾಡೋದು, ಬೀಜಾಕ್ಷರ ಮಂತ್ರನೂ ಕೊಟ್ಟಿರ್ತೀನಿ, ಹೇಗೆ ಮಾಡೋದನ್ನು ನೋಡಿರಿ. ಈ ರೀತಿ ಯಂತ್ರ ತಯಾರು ಮಾಡಬೇಕು ನೋಡಿ. ಇದರಲ್ಲಿ ಕಟ್ಟಿದ್ದೀನಿ ನಾನು, ಹೇಗೆ ಕಟ್ಟಿದ್ದೀನಿ ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಇಲ್ಲೆಲ್ಲಿ ಯಂತ್ರಗಳು 3 ಕಡೆ ಕಟ್ಟಿದ್ದೀನಿ. ಯಂತ್ರಗಳು ತಯಾರು ಮಾಡಿ ಹೇಗೆ ಅಂತ ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿರಿ. ವೀಕ್ಷಕರೇ, ಮೊದಲಿಗೆ ನೀವು ಒಂದು ಒಳ್ಳೆಯ ಜಾಗದಲ್ಲಿ, ಪ್ರಶಾಂತವಾದ ಜಾಗದಲ್ಲಿ ಒಂದು ಆಸನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಆಸನ ರೆಡಿ ಮಾಡಿಕೊಂಡು ನೀವೇನು ಉಗ್ರ ಭೂತಾಳ ಯಂತ್ರ ಮಾಡ್ತೀರೋ, ಏರ್ ಸಿಂಗ್ ಯಂತ್ರ ಮಾಡ್ತೀರೋ, ಒಂಟಿ ತೆಂಗಿನಕಾಯಿ ಯಂತ್ರ ಮಾಡ್ತೀರೋ, ಅಥವಾ ರಕ್ತ ಭೂತಾಳಕಾಯಿ ಯಂತ್ರ ಮಾಡ್ತೀರೋ, ಒಟ್ಟಿನಲ್ಲಿ ನೀವು ಯಾವುದೋ ಒಂದು ಯಂತ್ರ ಮಾಡಬೇಕಾದ್ರೆ ನಿಮಗೊಂದು ಒಳ್ಳೆಯ ಜಾಗ ಬೇಕು. ಅಲ್ಲಿ ವಸ್ತುಗಳು ಇಟ್ಕೊಳ್ಳಿ. ನನ್ನ ಮನೆ ಭಾಳ ಇಕ್ಕಟ್ಟಿದೆ. ಈ ಮನೆ ನಮ್ಮದಲ್ಲ, ಈ ಮನೆ ಇಕ್ಕಟ್ಟಿದೆ ಬೇರೆಯವ್ರದ್ದು. ಇರೋ ಜಾಗದಲ್ಲೇ ನಾನು ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ನೀವು ಭಾಳ ಶುದ್ಧವಾಗಿ ಇಟ್ಕೊಳ್ಳಿ, ಒಳ್ಳೆ ಜಾಗದಲ್ಲೇ. ಏರ್ ಸಿಂಗ್ಗೆ ಕೂಡ ಯಂತ್ರ ಮಾಡ್ಬೇಕಂತ ಹೊರಟಿದ್ದೀನಿ. ಅದು ಮಾಮೂಲಿ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡಿರ್ತೀರ. ಈಗ ಸದ್ಯಕ್ಕೆ ನಾನು ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇದು ನೋಡಿ ಉಗ್ರ ಭೂತಾಳೆ. ಇಲ್ಲಿ 5 ಪೀಸ್ ಇದೆ ಉಗ್ರ ಭೂತಾಳೆ. ಇವು ಬೆಳೀಲಿಕ್ಕೆ ತುಂಬ ಸಮಯ ತಗೋತವೆ. ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಬೆಟ್ಟಗಳಲ್ಲಿ ಇರ್ತವೆ. ನಂತರ ಇವುಗಳನ್ನು ಯಾರೋ ಕಾಡಿನ ಜನ ಇಂಥವರು ಮಾಂತ್ರಿಕರು, ಕೆಲವರು ಅದೇ ಕೆಲಸ ಮಾಡೋರು ತಗೋಬರ್ತಾರೆ ಕಟ್ ಮಾಡಿ. ಮಾರ್ಕೆಟಲ್ಲಿ ಇದನ್ನು ಸೇಲ್ ಮಾಡ್ತಾರೆ. ಅನಂತರ ಗ್ರಂಥಿ ಅಂಗಡಿಗಳು ಅಲ್ಲಿ ಸೇರುತ್ತೆ, ಕಟ್ ಮಾಡಿರ್ತಾರೆ ನೋಡಿ. ಗೊತ್ತಾಗುತ್ತೆ ನಿಮಗೆ, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಮೇಲೆ ಎಲ್ಲ ತುಂಬ ವಿಚಿತ್ರವಾಗಿರುತ್ತೆ. ಇದು ತುಂಬ ಗಟ್ಟಿಯಾಗೂ ಇರ್ತದೆ, ಗೊತ್ತಾಯ್ತಲ್ಲ. ಅದಕ್ಕೆ ಬೇಕಾದ ದಾರಗಳು, ನೀವು ದಾರಗಳು ರೆಡಿ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಅಂದರೆ ವಿದ್ಯೆಗೆ, ಸಿದ್ಧಿಗೆ, ಯೋಗ ಸಾಧನೆಗೆ, ಮಂತ್ರ ಸಿದ್ಧಿಗೆ. ಅದೇ ನೋಡ್ರಿ ಒಂಥರ ರೆಡ್ ಇರುತ್ತೆ. ಇದೆಲ್ಲ ಏನಕ್ಕೆ ಗೊತ್ತಾ? ಶತ್ರುಗಳ ನಾಶಕ್ಕೆ, ಹಾಗೆ ವಶೀಕರಣಕ್ಕೆ, ಇದಕ್ಕೆಲ್ಲ ಆಗುತ್ತೆ, ಗೊತ್ತಾಯ್ತಲ್ಲ. ಇವುಗಳನ್ನು ದಾರಗಳನ್ನು ಇಟ್ಕೋಬೇಕು ಯಾವಾಗಲೂ. ಯೆಲ್ಲೋ ಕಲರು ವಿದ್ಯೆಗೆ ನೋಡಿ. ಇದು ನೋಡ್ರಿ, ಇದರಲ್ಲಿ ಅರಿಶಿಣ ಇರುತ್ತೆ, ಅರಿಶಿಣ ಕಲರು, ರೆಡ್ ಕಲರು, ವೈಟ್ ಕಲರು. ಇದೇನಕ್ಕೆ ಗೊತ್ತಾ? ಮೀಡಿಯಮ್ ಇದು. ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು ಅಂಥದ್ದು, ಗೊತ್ತಾಯ್ತಲ್ಲ. ಅದೇ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಶತ್ರುಗಳ ನಾಶಕ್ಕೆ. ಇದು ನೋಡ್ರಿ ಕಸ್ತೂರಿ, ನಿಮಗೆ ಸರಿಯಾಗಿ ತೋರಿಸ್ತೀನಿ. ಇದು ಸ್ವಲ್ಪ ಒರ್ಜಿನಲ್ ಇರ್ತದೆ ಕಸ್ತೂರಿ. ಹಂಗಂತ ತುಂಬ ತೀರಾ ಲೋಕಲ್ಲೂ ಅಲ್ಲ, ತುಂಬ ಒರ್ಜಿನಲ್ಲೂ ಅಲ್ಲ, ತುಂಬ ತೀರಾ ಲೋಕಲ್ಲೂ ಅಲ್ಲ, ಮೀಡಿಯಮ್ ಆಗಿರ್ತದೆ ಕಸ್ತೂರಿ. ಇದು ಒಂದು ಇಟ್ಕೋಬೇಕು ನೋಡಿ. ಯಂತ್ರ ಮಾಡಬೇಕಾದ್ರೆ, ಉಗ್ರ ಭೂತಾಳ ಯಂತ್ರ ಮಾಡಬೇಕಾದ್ರೆ ಇವೆಲ್ಲ ಬೇಕು, ಅರ್ಥ ಮಾಡ್ಕೊಳ್ಳಿ. ಏನೇನು ಬೇಕೋ
ನಾನು ಆಗಲೇ ಏನು ತೋರಿಸ್ದೆ, ದಾರಗಳು ಬೇಕು ಅಲ್ವಾ, ದಾರಗಳು ಬೇಕಲ್ವಾ, ಉಗ್ರ ಭೂತಾಳೆ ಬೇಕು. ಈಗ ನೋಡಿರಿ, ಇದೇನು ಕಸ್ತೂರಿ ಪೇಸ್ಟ್ ಥರ ಇರುತ್ತೆ ಕಸ್ತೂರಿ. ಮೀಡಿಯಮ್ ಕ್ವಾಲಿಟಿ ಅಂದ್ರೇನು, ತೀರಾ ಲೋಕಲ್ಲೂ ಅಲ್ಲ, ಒರಿಜಿನಲ್ಲೂ ಅಲ್ಲ. ತುಂಬ ಒರಿಜಿನಲ್ ಬೇಕಂದರೆ ಎಷ್ಟಾಗುತ್ತೆ ಗೊತ್ತೇನ್ರಿ? 10,000 ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಬರೀ ಡಬ್ಬಿ 10,000 ಆಗುತ್ತೆ. ಇದು ನೋಡಿ ಗೋರೋಜನ, ಇದು ಕೂಡ ಅಷ್ಟೇ ಮೀಡಿಯಮ್ ಕ್ವಾಲಿಟಿ, ತೀರಾ ಲೋಕಲ್ಲೂ ಅಲ್ಲ, ಹಂಗಂತ ಪೂರಾ ಒರಿಜಿನಲ್ಲೂ ಅಲ್ಲ. ಇದು ಗೋರೋಜನ, ಇದು ಕೂಡ ಬೇಕು. ಏನೇನಕ್ಕೆ ತಾಯಿತುಗಳು ಮಾಡಬೇಕಾದ್ರೂ ಬೇಕಾಗುತ್ತೆ. ಈಗ ನಾವು ಉಗ್ರ ಭೂತಾಳೆ ಯಂತ್ರ ಮಾಡೋಕ್ಕೆ ಹೊರಟಿದ್ದೀವಲ್ವಾ, ಅದಕ್ಕೂ ಬೇಕು. ಉಗ್ರ ಭೂತಾಳೆ ಯಂತ್ರ ಕೂಡ ಮಾಡಬೇಕಾದ್ರೆ ಬೇಕಾಗುತ್ತೆ, ಯಾಕಂದರೆ ಯಂತ್ರ ಬರಿತೀವಲ್ಲ ಅದಕ್ಕೆ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಇದೆಲ್ಲ ಬೇಕು. ಇದು ಗೋರೋಜನ ಮೀಡಿಯಮ್ ಕ್ವಾಲಿಟಿ, ಅರ್ಥ ಆಯ್ತಾ? ಇದು ನೋಡಿರಿ, ಇದರಲ್ಲಿ ನಾನು ಅಷ್ಟಗಂಧ ಹಾಕೋಬಿಟ್ಟಿದ್ದೀನಿ. ಇದರಲ್ಲಿ ನಾಗಸಿಂಧೂರ, ಆಮೇಲೆ ಬೇರೆ ಅರ್ಶಿನ ಕುಂಕುಮ, ಆ ದೇವಸ್ಥಾನ, ಈ ದೇವಸ್ಥಾನ, ಇನ್ನೊಂದು ದೇವಸ್ಥಾನ, ಮತ್ತೊಂದು ದೇವಸ್ಥಾನ, ಅವುಗಳೆಲ್ಲ ಭಂಡಾರ ಕುಂಕುಮ, ಗೊತ್ತಾಯ್ತೇನ್ರಿ? ನಾಗಸಿಂಧೂರ ನೀವು ನೋಡಿದ್ರ ಲಾಸ್ಟ್ ಟೈಮೆಲ್ಲ ನಾನು ತೋರಿಸಿದ್ದೀನಿ. ಇದು ವಶೀಕರಣಕ್ಕೆ, ಜೋಡಿ ಸರ್ಪಗಳು ವಶೀಕರಣಕ್ಕೆ. ನೀವು ನೋಡ್ಬೋದು ಉಗ್ರ ಭೂತಾಳೆ ಕೂಡ ಸರ್ಪದ ಥರನೇ ಇರ್ತದಲ್ಲ ಒಂಥರ ಅಲ್ವಾ. ಉಗ್ರ ಅಂದ್ರೇನು, ನಾಗದೇವತೆಗಳು. ಅದಕ್ಕೆ ಇದು ಕೂಡ ಬಳಸ್ತೀವಿ ಇಲ್ಲಿ ಯಂತ್ರಕ್ಕೆ ಇದು ಕೂಡ ನಾವು ನಾಗಸಿಂಧೂರ ಬಳಸ್ತೀವಿ. ನೋಡಿ ಕುಂಕುಮ ಥರ ಇರುತ್ತೆ. ಚಿಕ್ಕವರು, ದೊಡ್ಡವರು, ವಯಸ್ಸಾದವರು, ಹೆಂಗಸರು, ಗಂಡಸರು, ಆ ಜಾತಿಯವರು, ಈ ಜಾತಿಯವರು, ಆ ಧರ್ಮದವರು, ಈ ಧರ್ಮದವರು ಎಲ್ಲರೂ ಇಟ್ಕೋಬೋದು ಅದನ್ನು. ಆಮೇಲೆ ಕಪ್ಪು ಅರಿಶಿನ, ಇದು ನಾವು ಯಂತ್ರಕ್ಕೆ, ತಂತ್ರಕ್ಕೆ, ಮಂತ್ರಕ್ಕೆ ಬಳಸ್ತೀವಿ. ದೇವತೆಗಳಿಗೆ, ವಿಗ್ರಹಗಳಿಗೆ, ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ವಶೀಕರಣಕ್ಕೆ, ಭಕ್ತರ ಆಕರ್ಷಣೆಗೆ, ಜನಾಕರ್ಷಣೆಗೆ, ಇದಕ್ಕೆಲ್ಲ ನಾವು ಈ ನಾಗಸಿಂಧೂರ, ಆಮೇಲೆ ಈ ಕಪ್ಪು ಅರಿಶಿನ ಇದೆಲ್ಲ ಇದೆಲ್ಲ ಬಳಸ್ತೀವಿ. ಈಗ ಇಲ್ಲಿ ಯಂತ್ರಕ್ಕೆ ಇವೆಲ್ಲ ಬೇಕು, ಎಲ್ಲ ತೆಗೆದಿಡ್ತಾ ಇದ್ದೀನಿ. ಇವೆಲ್ಲ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಉಗ್ರ ಭೂತಾಳೆ ಯಂತ್ರ ಮಾಡಲಿಕ್ಕೆ. ಇದು ವಿಭೂತಿ, ಫುಲ್ ಪವರ್ ಇರ್ತದೆ ವಿಭೂತಿ, ಗೊತ್ತಾಯ್ತಲ್ಲ. ಗೋವುಗಳು ತೀರೋದ್ಮೇಲೆ ಅವುಗಳ ಮೂಳೆ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಆಮೇಲೆ ಯೋಗಿಗಳು, ತಪಸ್ವಿಗಳು ತೀರೋಗ್ತಾರಲ್ಲ ಆ ಮೂಳೆನಲ್ಲಿ ಇದು ಮಾಡ್ತಾರೆ. ಜೊತೆಗೆ ಇದಕ್ಕೆ ಸೆಂಟ್ ಕೊಡ್ತಾರೆ, ಘಮ ಅನ್ನಲಿಕ್ಕೆ ಏನೇನೋ ಗಿಡಮೂಲಿಕೆಗಳು ಇರ್ತದಲ್ಲ ಸೆಂಟು, ಅವುಗಳ ಪೌಡ್ರ್ ಇದಕ್ಕೆ ಮಿಕ್ಸ್ ಆಗುತ್ತೆ. ಅವಾಗ ಇದು ವಿಭೂತಿ ಘಮ ಅನ್ನುತ್ತೆ, ಒರಿಜಿನಲ್ ವಿಭೂತಿ. ಆಮೇಲೆ ಇದೊಂದು ಅಂಜನ ಇದ್ದಂಗೆ, ಅಂಜನ ಅಂತಿರಲ್ಲ ನೀವು, ಆಕರ್ಷಣೆಗೆ, ಜನಾಕರ್ಷಣೆಗೆ, ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ಶತ್ರುದೃಷ್ಟಿ ನಿವಾರಣೆಗೆ ಇದು ಅಂಜನ ಟೈಪು. ಅಂಜನ ಅಂದರೆ ನೀವು ಒಂಥರ ಕಾಟಿಗೆ ಡಬ್ಬಿ ಥರ, ಲಾಸ್ಟ್ ಟೈಮೆಲ್ಲ ನೀವು ನೋಡಿದಿರ, ಕಾಟಿಗೆ ಡಬ್ಬಿ ಥರ ಇರ್ತದೆ. ಒಳಗಡೆ ನೋಡಿರಿ ಕಲರ್ ಹೆಂಗಿರ್ತದೆ, ಬ್ಲ್ಯಾಕ್ ಕಲರ್ ಅಂಜನ ಥರ. ಇದು ಪೇಸ್ಟ್ ಏನಕ್ಕಪ್ಪ ಅಂದರೆ ತಾಯಿತಗಳ ಯಂತ್ರಗಳಿಗೆ, ಶ್ರೀಚಕ್ರ ಯಂತ್ರಗಳಿಗೆ, ದೇವರ ವಿಗ್ರಹಕ್ಕೆ, ಮನೆಯಲ್ಲಿ ಗಲ್ಲಾಪೆಟ್ಟಿಗೆ ಇರುತ್ತಲ್ಲ ಅಂಗಡಿಯಲ್ಲಿ ಗಲ್ಲಾಪೆಟ್ಟಿಗೆ, ಅದರಲ್ಲೂ ಈ ಪೇಸ್ಟ್ನ ಒಂಚೂರು ಇಟ್ಟರೆ ಸಾಕು, ಗೊತ್ತಾಯ್ತಲ್ಲ. ನಮ್ಮ ಹಣೆಗೆಲ್ಲ ಇಟ್ಕೊಬೋದು, ತಲೆಗೆ ಇಟ್ಕೊಬೋದು. ಆಮೇಲೆ ನೋಡಿರಿ ಇಲ್ಲಿ ಸೀಟ್ ಬೇಕು, ಸೀಟ್ ಕೂಡ ತೊಗೊಂಡಿಕ್ಕೋಬೇಕು ನೀವು. ತುಂಬ ಅಗಲವಾದ ಸೀಟ್, ಇದು ದಪ್ಪ ಇರುತ್ತೆ. ಇದು ತಾಯ್ತದ ಸೀಟ್ ಅಲ್ಲ ಇದು. ಇದೇನಿದ್ರು ಪಂಚರತ್ನ ಯಂತ್ರಕ್ಕೆ, ಈ ರೀತಿ ಉಗ್ರ ಭೂತಾಳೆಗೆ, ಏರ್ಸಿಂಗ್ ಇಳ್ಸಿಂಗ್ಗೆ, ಇವುಗಳಿಗೆ ಯಂತ್ರ ಮಾಡ್ತಕ್ಕಂಥದ್ದು. ಇದು ದಪ್ಪ ಇರುತ್ತೆ ಸೀಟು. ಒಂದು ಕಡೆ ವೈಟ್ ಕಲರ್, ಸಿಲ್ವರ್ ಕಲರ್ ನೋಡಿರಿ, ಈ ಕಡೆ ಸಿಲ್ವರ್ ಕಲರ್ ಇರುತ್ತೆ, ಆ ಕಡೆ ಗೋಲ್ಡ್ ಕಲರ್ ಇರುತ್ತೆ. ಯಾವ ಕಡೆ ನೋಡಿ, ಇದು ಗೋಲ್ಡ್ ಕಲರ್ ಯಾವ ಕಡೆ ಇದೆ ಆ ಕಡೆ ಯಂತ್ರ ಬರೀಬೇಕು. ಒಂದು ಕತ್ತರೆ ಇಟ್ಕೊಳ್ಳಿ, ಒಳ್ಳೆ ಕತ್ತರೆ ಇಟ್ಕೊಳ್ಳಿ. ಆಮೇಲೆ ಯಂತ್ರ ಬರೀಲಿಕ್ಕೆ ಒಂದು ಒಳ್ಳೆ ನೀಡಲ್, ದಾಳಿಂಬೆ ಮರದ್ದು ಒಂದು ಮುಳ್ಳು ಮಾಡ್ಕೊಳ್ಳಿ, ಅಥವಾ ಮುಳ್ಳು ತೊಗೊಳ್ಳಿ, ದಾಳಿಂಬೆ ಮರದ್ದು. ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ, ಬಾಲಸುಬ್ರಹ್ಮಣ್ಯ ಯಂತ್ರ ಇದು ಆಯುಧ, ಬಾಲಸುಬ್ರಹ್ಮಣ್ಯ ಆಯುಧ, ಶೂಲ, ಬಾಲಸುಬ್ರಹ್ಮಣ್ಯ ಆಯುಧ. ಇದನ್ನು ನಾನೇ ಇಟ್ಕೊಂಡಿದ್ದೀನಿ, ಸಿದ್ಧಿ ಮಾಡ್ಕೊಂಡಿರೋದು, ತಪಸ್ಸಾಧನೆ ಮಾಡಿ, ಯೋಗ ಸಾಧನೆ ಮಾಡಿ. ಇದು ನೋಡಿ ಅವನದ ಪೌಡ್ರು, ಇದು ಬೇಕು. ಅವನ ಪೌಡ್ರು 108 ಗಿಡಮೂಲಿಕೆಗಳ ಪೌಡ್ರು ಬೇಕು. ನಾನು 108 ಇನ್ನೂ ಬೇರೆ ಏನೇನೋ ಎಲ್ಲ ಮಿಕ್ಸ್ ಮಾಡಿ ಕವರ್ನಲ್ಲಿ ಇಕ್ಕೊಬಿಟ್ಟಿದ್ದೀನಿ. ನೀವು ಅಷ್ಟೇ ಕವರ್ನಲ್ಲಿ ಇಕ್ಕೊಬಿಡಿ, ಗೊತ್ತಾಯ್ತಲ್ಲ. ಇವೆಲ್ಲ ಬೇಕು. ಏನಕ್ಕೆ? ಈಗ ನೋಡಿರಿ ಇದು ರಕ್ತ ಭೂತಾಳೆ ನಾನು ಕರಿತಾ ಇದ್ದೀನಲ್ಲ, ಇದು ರಕ್ತ ಭೂತಾಳೆ ಪುಡಿ ಇದು, ಓಕೆನಾ. ಇಷ್ಟೆಲ್ಲ ಆದಮೇಲೆ ಇನ್ನೇನು, ಒಂದು ಆಸನ ಬೆಡ್ ರೆಡಿ ಮಾಡ್ಕೊಳ್ಳಿ. ಏತಕ್ಕೆ ಅಂತೀನಿ, ಯಂತ್ರ ಬರೀಲಿಕ್ಕೆ. ಮೊದಲು ನಮ್ಗೆ ಬೇಕಾದ ಸೈಜನ್ನು ಕಟ್ ಮಾಡ್ಕೋಬೇಕು. ಈಗ ನಾವು ಉಗ್ರ ಭೂತಾಳೆ ಆ ರೆಂಬೆಗೆ, ಕೊಂಬೆಗೆ ಯಂತ್ರ ಕಟ್ಟಬೇಕು. ಅದಕ್ಕೆ ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನೇನು ಮಾಡ್ತಾಯಿದ್ದೀನಿ, ಈಗ ಅರ್ಧ ಇಂಚ್ ಅಗಲ ಮೇಲಿಂದ ಕೆಳಗಡೆಗೂ ಲೈನ್ ಹಿಡ್ದಿದ್ದೀನಿ, ಅದನ್ನು ಕಟ್ ಮಾಡ್ಕೋತೀನಿ. ಆಮೇಲೆ ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಅಗಲವಾಗಿ ನೋಡಿ, ಆ ಕಡೆ ನೋಡಿರಿ 3 ಇಂಚ್ ಅಗಲ. ಫಸ್ಟ್ ಏನು ಮಾಡಿದೆ, ಬರೀ ಅರ್ಧ ಇಂಚ್ ಅಗಲ, ಉದ್ದ ಪೂರ್ತಿ ಕಟ್ ಮಾಡ್ತೀನಿ. ಅದು ಬೇಕು ನಮಗೆ. ಅದು ಆಮೇಲೆ ಅಂಥವು ಬೇಕು ನೋಡಿ, ಇಂಥವು ಬೇಕು. ಬರೀ 1 ಇಂಚ್ ಇರ್ತದೆ ಅಷ್ಟೇ ಆಗಲ್ಲ. ಇಂಥವು ಬೇಕು, ನೆನ್ಪಿಟ್ಕೊಳ್ಳಿ. 2 ಪೀಸ್ ಬೇಕು. ಇದರಲ್ಲೇ 2 ಪೀಸ್ ನಾವು ಮಾಡ್ಕೊತೀವಿ ಈ ಶೀಟಲ್ಲಿ.
ಒಟ್ಟಿನಲ್ಲಿ 1 ಇಂಚ್ ಅಗಲ ಇರಬೇಕು, ಉದ್ದ ಸುಮಾರು 1 ಅಡಿ ಇರಬೇಕು. ಓಕೆನಾ. ಆಮೇಲೆ ಇದು 3 ಇಂಚ್ ಅಗಲ ಇರಬೇಕು. ಹತ್ರ 2.5 ಇಂಚ್ ಅಗಲ ಇದ್ರೂ ನಡೀತದೆ. 2.5 ಇಂಚ್ ಸಾಕಿದು, ಅಥವಾ 2 ಇಂಚ್ ಅಗಲ ತೊಗೊಳ್ಳಿ, ಇದು ಪರವಾಗಿಲ್ಲ. ಇದು ಫುಲ್ ಶೀಟು 1 ಅಡಿ ಉದ್ದ, ಈ 2 ಇಂಚ್ ಅಗಲ ಇದು ತಗೊಳ್ಳಿ. ಏನಕ್ಕೆ? ಉಗ್ರ ಭೂತಾಳಿಗೆ ಇವುಗಳನ್ನ ಫಿಕ್ಸ್ ಮಾಡೋದು. ಮೊದಲು ಇದ್ರ ಮೇಲೆ ಬೀಜಾಕ್ಷರ ಮಂತ್ರ ಕೂರಿಸ್ಬೇಕಾಗುತ್ತೆ, ಲೈನ್ಗಳು ಹೇಳ್ದು ಆಮೇಲೆ ಉಗ್ರ ಭೂತಾಳಿನ ಫಿಕ್ಸ್ ಮಾಡ್ತೀವಿ. ಎಲ್ಲ ಹೇಳ್ಕೊಡ್ತೀನಿ ನಾನು ಈಗ ಹೆಂಗೆ ಮಾಡೋದು ಅಂತ. ವೀಡಿಯೋನ ಇಂಟ್ರೆಸ್ಟಾಗಿ ನೋಡಿರಿ, ಇಂಟ್ರೆಸ್ಟಾಗಿ ಭಾಳ ಶ್ರದ್ಧೆಯಿಂದ ನೋಡಿ. ಅಕಸ್ಮಾತ್ ನೀವು ಬಸ್ನಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರೆ, ಆಟೋನಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರೆ, ಕಾರಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರೆ, ದಯವಿಟ್ಟು ಹೇಳ್ತೀನಿ ಮನೆಗೆ ಹೋಗಿ ನೋಡಿ. ಯಾಕೆಂದರೆ ಎಲ್ಲೋ ಬಸ್ಸಲ್ಲಿ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ, ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ನೋಡಿದ್ರೆ ಇದು ಅರ್ಥ ಆಗಲ್ಲ ಸರಿಯಾಗಿ. ಮನೆಯಲ್ಲಿ ಪ್ರಶಾಂತವಾಗಿ ಕೂತ್ಕೊಳ್ಳಿ, ನೀಟಾಗಿ ನೋಡಿ ಹೆಂಗೆಲ್ಲ ಮಾಡ್ತೀನಿ ಅಂತ. ಓಕೆನಾ. ಆಯಿತು ನೋಡಿ. ಶೀಟ್ನ ನೀವೇನು ಮಾಡಬೇಕು, ಈ ಶೀಟ್ನ ಮಧ್ಯದಲ್ಲಿ 9 ಮನೆ ಮಾಡ್ಕೋಬೇಕು. ಮಧ್ಯದಲ್ಲಿ ಮಾತ್ರ 9 ಮನೆ ಮಾಡ್ಕೋಬೇಕು. ಆ ಕಡೆ ಗ್ಯಾಪ್ ಬಿಡಬೇಕು. ಯಾವುದು? ಆ ದೊಡ್ಡ ಶೀಟ್ನ ನೋಡಿ. ಮಧ್ಯದಲ್ಲಿ ನಾನು ಲೈನ್ ಹೇಳ್ತೀನಿ. ಏತಕ್ಕೆ ಮಧ್ಯದಲ್ಲಿ ಹೇಳ್ತೀನಿ ಅಂತ ಗೊತ್ತಾ? 9 ಮನೆ ಮಾಡ್ತೀನಿ ಮಧ್ಯದಲ್ಲಿ. ನೋಡಿರಿ, ಮಧ್ಯದಲ್ಲಿ 9 ಮನೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮಾತ್ರ ನಾವು ಯಂತ್ರ ಬರೆಯೋದು, ಬೀಜಾಕ್ಷರ ಮಂತ್ರ ಕೂರಿಸೋದು. ಆ ಕಡೆ ಖಾಲಿ ಜಾಗ ಬಿಟ್ಬಿಡಿ. 1-2 ಇಂಚು ಬಿಟ್ಟರು ನಡೀತದೆ ಖಾಲಿ ಜಾಗ. ಲಾಸ್ಟ್ ಗೊತ್ತಾಯ್ತಲ್ಲ. ಮಧ್ಯದಲ್ಲಿ 9 ಮನೆ ಮಾಡ್ಕೊಳ್ಳಿ ಸಾಕು. ನೋಡಿ, ಮಧ್ಯದಲ್ಲಿ 9 ಮನೆ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿವರೆಗೂ ಅಷ್ಟೇ. ಗೊತ್ತಾಯ್ತಲ್ಲ. 9 ಮನೆ, 1 2 3 4 5 6 7 8 9. ಓಕೆನಾ. ಆ ರೀತಿ ಮಾಡ್ಕೊಳ್ಳಿ ಮಧ್ಯದಲ್ಲಿ. ಆಮೇಲೆ ಒಂದು ಚೀಟಿ ತೊಗೊಳ್ಳಿ, ಒಂದು ಪೇಪರ್ ತೊಗೊಳ್ಳಿ. ಈಗ 9 ಮನೆ ಮಾಡಿರ್ತೀವಲ್ಲ, ಆ ಲಾಸ್ಟಲ್ಲಿ ಈ ರೀತಿ ತ್ರಿಶೂಲ ಮಾಡ್ಕೋಬೇಕು. ಯಾವ ರೀತಿ ನಾನು ಮಾಡಿದ್ದೀನಲ್ಲ, ತ್ರಿಶೂಲ ಬರೋದು ಪೇಪರ್ನಲ್ಲಿ ಬರ್ತಿದ್ದೀನಿ, ಯಾಕಂದ್ರೆ ನಿಮ್ಗೆ ಸರಿಯಾಗಿ ಕಾಣಲಿ ಅಂದ್ಬಿಟ್ಟು ತ್ರಿಶೂಲ ಮಾಡ್ಕೋಬೇಕು. ಅಲ್ಲಿ ಈ ರೀತಿ ತ್ರಿಶೂಲ ಬರ್ಕೋಬೇಕು. ಅಲ್ಲೇ ಅಷ್ಟೇ, ಇದ್ರ ಮೇಲೆ, ಯಂತ್ರದ ಮೇಲೆ. ನೀವು ಯಂತ್ರ ಬರೆಯೋವಾಗ ಮನೆಗಳು ಮಾಡ್ಕೊಂಡ್ರಲ್ಲ 9 ಮನೆ, ಅಲ್ಲೇ ನೋಡೋಣ. ಅಲ್ಲೇ ಯಾತಕ್ಕೆ ಅದು ಈ ರೀತಿ ಉಗ್ರಭೂತಾಳಿಗೆ ಅದು ಸೆಂಟ್ರಲ್ಲಿ ನಾವು ಬರ್ಕೊಂಡಿರ್ತೀವಿ, ಬೀಜಾಕ್ಷರ ಮಂತ್ರ ಕೂರಿಸಿರ್ತೀವಿ. 9 ಮನೆ ಮಾಡಿ ಆಗ ಇದನ್ನು ಈ ರೀತಿ ಸುತ್ತೀವಿ. ಗೊತ್ತಾಯ್ತಾ? ಇನ್ನೂ ಸುತ್ತಲ್ಲ ನಾನು, ಇನ್ನೂ ತುಂಬ ಕೆಲಸ ಇದೆ. ಇನ್ನೂ ಬೀಜಾಕ್ಷರ ಮಂತ್ರ ಬರೆದಿಲ್ಲ. ನಿಮಗೆ ಸುಮ್ಮನೆ ಟ್ರಯಲ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಪೂರ್ತಿ ಹೆಂಗೆ ಮಾಡೋದು ಅಂತ ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಗೊತ್ತಾಯ್ತಲ್ಲ. ಈಗ ನೋಡಿ, ಕಟ್ ಮಾಡಿಕೊಂಡೆ. ಎಷ್ಟಿದೆ? ಸೆಂಟ್ರಲ್ಲಿ ಬೀಜಾಕ್ಷರ ಮಂತ್ರ ನಾವು ಕೂರಿಸಿರ್ತೀವಿ 9 ಮನೆ ಮಾಡಿ. ಆಮೇಲೆ ಒಂದಷ್ಟು ಎಕ್ಸ್ಟ್ರಾ ಇದ್ರೂ ತೊಂದರೆ ಅಲ್ಲ, ಈ ರೀತಿ ಸುತ್ಕೋಬೇಕು. ಆಮೇಲೆ ನಾವು ದಾರದಲ್ಲಿ ಇದನ್ನು ಬಂದ್ ಮಾಡ್ತೀವಿ ಬಿಡಿ, ಆಮೇಲೆ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡೋಣ ಬೀಜಾಕ್ಷರ ಮಂತ್ರಗಳು ಏನಿದಕ್ಕೆ, ಏನೇನು ಬೀಜಾಕ್ಷರ ಮಂತ್ರ ಅಂತ ನೋಡೋಣ. ಗೊತ್ತಾಯ್ತಲ್ಲ. ನೋಡ್ರಿ, ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬೀಜಾಕ್ಷರ ಮಂತ್ರ. ಸೆಂಟ್ರಲ್ಲಿ ಹೋಮ್ ಅಂತಿರುತ್ತೆ, ಮೇಲ್ಗಡೆಗೆ ಹೋದರೆ ಗಮ್ ಅಂತ ಬರುತ್ತೆ, ಮತ್ತು ರೈಟ್ಗೆ ಮೇಲ್ಗಡೆ ಹೋದರೆ ಶಮ್ ಅಂತ ಬರುತ್ತೆ. ಹಾಗೆ ಸೆಂಟ್ರಲ್ಲಿ ಹೋಮ್ ಅಂತಿರುತ್ತೆ, ಕೆಳಗಡೆ ಬಂದರೆ ಸಮ್ ಅಂತಿರುತ್ತೆ, ಮತ್ತು ನೀವು ರೈಟ್ಗೆ ಹೋದರೆ ರಾಮ್ ಅಂತಿರುತ್ತೆ. ಮತ್ತು ಮಧ್ಯದಲ್ಲಿ ಈ ಓಮ್ ಕೆಳಗಡೆ ಸಮ್ ಇದೆ, ಆ ಸಂಪರ್ಕದಲ್ಲಿ ಎಡಗಡೆಗೆ ಬಂದರೆ ಕ್ಲೀಮ್ ಬರುತ್ತೆ. ಹಾಗೆ ಮೇಲ್ಗಡೆ ಗಂಪಕದಲ್ಲಿ ಶ್ರೀಮ್ ಇರುತ್ತೆ ಎಡಗಡೆಗೆ. ಈ ರೀತಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಈಗ ನೋಡಿ, ಶೀಟು ಏನು ಮಾಡಿದ್ದೀವಿ, ಶೀಟ್ಗೆ 2 ಕಡೆ, ಒಂದು ಕಡೆ ಗೋಲ್ಡ್ ಕಲರ್ ಇದೆ, ಇನ್ನೊಂದು ಕಡೆ ಸಿಲ್ವರ್ ಕಲರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ. ನೀವು ಗೋಲ್ಡ್ ಯಾವ ಕಡೆ ಇದೆ ಆ ಕಡೆ ಮಾತ್ರ ಬರಿಬೇಕು ಬೀಜಾಕ್ಷರ. ನಾನು ಆ ಪೇಪರ್ನಲ್ಲಿ ಬರೆದಿದ್ದೀನಲ್ಲ ಅದೇ ಥರ. ಗೊತ್ತಾಯ್ತಲ್ಲ. ನೋಡಿ, ಅಲ್ಲಿ ಏನಿದೆ ಅದನ್ನು ಈ ಸಣ್ಣ ಸೀಟಲ್ಲಿ ನಾವು ಬೇರೆ ಕೂರಿಸ್ಬೇಕು. ಓಂ ಶ್ರೀ ಅಂತ ಸಣ್ಣ ಸೀಟಲ್ಲಿ. ಗೊತ್ತಾಯ್ತಲ್ಲ. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಈಗ ಬರೆಯೋದು, ಹೇಗೆ ಲೈನ್ ಹೇಳಿದ್ದು ನೋಡಿ. ಇದರಲ್ಲಿ ಒಂದೊಂದು ಮನೆ ಮಾಡ್ಕೊಳ್ಳಿ. ಓಂ ಅಂತ ಬರೀರಿ, ಶ್ರೀ ಅಂತ ಬರೀರಿ, ಶ್ರೀಮ್ ಅಂತ ಬರೀರಿ, ಓಂ ಅಂತ ಬರೀರಿ, ಮತ್ತು ಶ್ರೀಮ್ ಅಂತ ಬರೀರಿ, ಓಂ ಅಂತ ಬರೀರಿ, ಮತ್ತು ಶ್ರೀಮ್ ಅಂತ ಬರೀರಿ. ಹಾಗೆಯೇ ಬರ್ಕೊಂಡೋಗಿ ಪೂರ್ತಿಯಾಗಿ. ಆಮೇಲೆ ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು, 2 ಪೀಸ್ ಮಾಡಬೇಕು ಇದನ್ನು. ಗೊತ್ತಾಯ್ತಲ್ಲ. ನಮ್ಗೆ ಅಷ್ಟೇ ಸಾಕಾಗುತ್ತೆ ಉಗ್ರಭೂತಾಳಿಗೆ ಸುತ್ತಲಿಕ್ಕೆ. ಏನೇನು ಬರೀಬೇಕು? ಓಂ, ಆಮೇಲೆ ಶ್ರೀಮ್, ಆಮೇಲೆ ಓಂ, ಆಮೇಲೆ ಶ್ರೀಮ್, ಹಂಗೆ ಬರ್ಕೊಂಡು ಹೋಗ್ತಾರೆ ಅಷ್ಟೇ. ಅದು ವೆರಿ ಸಿಂಪಲ್. ಓಂ ಶ್ರೀಮ್, ಓಂ ಶ್ರೀಮ್, ಓಂ ಶ್ರೀಮ್ ಬರ್ಕೊಂಡು ಹೋಗೋದು ಅಷ್ಟೇ. ಗೊತ್ತಾಯ್ತಲ್ಲ ಅಷ್ಟೇ. ಓಂ ಶ್ರೀಮ್ ಅಂತ ಬರ್ಕೊಂಡೋಗಿ ಅದ್ರ ಮೇಲೆ. ಓಕೆನಾ. ಆದರೆ ನಿಮಗೆ ಆ ದೊಡ್ಡ ಸೀಟ್ ಮೇಲೆ ಹಂಗಿಲ್ಲ. ಗೊತ್ತಾಯ್ತಲ್ಲ. ಅದು ಬೇರೆ ಆಗಲೇ ಸ್ಕ್ರೀನ್ ಮೇಲೆ ತೋರಿಸಿದ್ನಲ್ಲ, ಅದು ಬರೀಬೇಕಾಗುತ್ತೆ. ಇದು ನೋಡಿರಿ, ಕರೆಕ್ಟಾಗಿ ಇಷ್ಟು ಸಾಕು. 1 ಅಡಿನಲ್ಲಿ ಅರ್ಧ ಅಡಿ ಕಟ್ ಮಾಡ್ಕೊಳ್ಳಿ, ಅರ್ಧಕ್ಕೆ ಇವಾಗ ಕಟ್ ಮಾಡಿ. ಓಕೆನಾ. ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ, ಸಾಕಿದು. ಈಗ ನೀವು ಅರ್ಧಕ್ಕೆ ಅದನ್ನು ಕಟ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಏನು? ಭೂತಾಳ. ಈ ಭೂತಾಳಿಗೆ ನಾವು ಯಾವ ರೀತಿ ಅದನ್ನು ಫಿಕ್ಸ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಸುಮ್ಮನೆ ಟ್ರಯಲ್. ಗೊತ್ತಾಯ್ತಲ್ಲ. ಭೂತಾಳಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಈ ಕಡೆ ಸಿಲ್ವರ್ ಕಲರ್ ಇದೆ,
ಇಲ್ಲಿ ನಾವು ಈ ಕಡೆ ಗೋಲ್ಡ್ ಕಲರ್ ಇದೆ. ಗೋಲ್ಡ್ ಕಲರಲ್ಲಿ ಆ ಸ್ಕ್ರೀನ್ ಮೇಲೆ ಕಾಣಿಸುತ್ತಲ್ಲ, ಅದೇ ಬೀಜಾಕ್ಷರ ಮಂತ್ರನ ಗೋಲ್ಡ್ ಕಲರ್ ಇರೋ ಕಡೆ 9 ಮನೆಯಲ್ಲಿ ಕೂರಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ದೊಡ್ಡ ಪಟ್ಟಿನಲ್ಲಿ. ಚಿಕ್ಕ ಪಟ್ಟಿನಲ್ಲಿ ಆ ಗೋಲ್ಡ್ ಕಲರ್ ಇದೆಯಲ್ಲ, ಆ ಕಡೆ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಅಂತ ಕೂರಿಸ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಅದು ಕೂರಿಸಿದ್ದಾದಮೇಲೆ ಗೊತ್ತಾಯ್ತಾ, ಇಲ್ಲಿ ಪೇಸ್ಟ್ ಯಾವ ಕಡೆ ಪೇಸ್ಟ್ ಹಾಕೋಬೇಕು, ಸಿಲ್ವರ್ ಕಲರ್ ಇದೆಯಲ್ಲ ಆ ಕಡೆ ಹಾಕೋಬೇಕು. ಸಿಲ್ವರ್ ಕಲರ್ ಯಾವ ಕಡೆ ಇದೆ ಆ ಕಡೆ ಪೇಸ್ಟ್ ಹಾಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಸಿಲ್ವರ್ ಕಲರ್ ಇದೆಯಲ್ಲ ಆ ಕಡೆ ಪೇಸ್ಟನ್ನು ನಾವು ಹಾಕ್ಕೋಬೇಕು. ಸಿಲ್ವರ್ ಕಲರ್ ಇದೆಯಲ್ಲ ಆ ಕಡೆ ಏನೇನು ಪೇಸ್ಟ್ ಹಾಕೋಬೇಕು ಅದು ಗೊತ್ತಾ? ನಾನು ತೋರಿಸ್ತೀನಿ ಈಗ ನೋಡ್ರಿ. ಪೇಸ್ಟ್ ಅಂದ್ಬಿಟ್ರೆ ಏನೋ ಪೇಸ್ಟ್ ಅನ್ಕೋಬೇಡ. ಇದೊಂದು ಖಾಲಿ ಡಬ್ಬಿ ಅಲ್ವಾ? ಅದರಲ್ಲಿ ನಾವೇನು ಹಾಕ್ತೀವಿ, ಗೋರೋಜನ ಹಾಕ್ತೀವಿ. ಈಗ ನೋಡಿರಿ, ಗೋರೋಜನ ಹಾಕ್ತೆ ನಾನು. ಈ ಗೋರೋಜನ ಹಾಕೋದು ಒಂದು ಖಾಲಿ ಡಬ್ಬಿ ತೊಗೊಳ್ಳಿ, ಯಾವುದಾದ್ರೂ ಒಂದು ಖಾಲಿ ಡಬ್ಬಿ, ಅದರಲ್ಲಿ ಗೋರೋಜನ ಹಾಕ್ತೆ ನಾನೀಗ. ಆ ಯೆಲ್ಲೋ ಕಲರ್ ಇರೋದು ಗೋರೋಜನ ರೀ, ಅದು ಹಾಕ್ತೆ ಒಂಚೂರು. ಈಗ ಕಸ್ತೂರಿ ತಗೋತಾ ಇದ್ದೀನಿ ನೋಡಿರಿ. ಏನೋ ಕಸ್ತೂರಿನಲ್ವ ಇದು? ಹೌದು, ಕಸ್ತೂರಿನೇ. ಕಸ್ತೂರಿ ತಗೋತೀನಿ, ಒರ್ಜಿನಲ್ ಕಸ್ತೂರಿ. ಒರ್ಜಿನಲ್ ಮೀಡಿಯಮ್ ಕಸ್ತೂರಿ, ಮೀಡಿಯಮ್. ಇದೊಂಚೂರು ಹಾಕ್ಕೊಳ್ಳಿ. ನಾನು ಈಗಾಗಲೇ ಗೋರೋಜನ ಹಾಕಿದ್ದೇನೆ ಡಬ್ಬಿಯಲ್ಲಿ, ಈಗ ಮತ್ತೆ ಕಸ್ತೂರಿ ಹಾಕ್ರಿ. ಗೊತ್ತಾಯ್ತಾ? ಕಸ್ತೂರಿ ಆದಮೇಲೆ ಅರ್ಗಜನ ಬರುತ್ತೆ ರೀ. ಪೇಸ್ಟ್ ನೋಡ್ರಿ, ಇದು ಅರ್ಗಜನ ಅಂದರೆ ಏನು ಹೇಳು? ಅಂಜನ ಅಂತಿರಲ್ಲಪ್ಪ ನೀವು, ಬ್ಲ್ಯಾಕ್ ಅಂಜನ, ಅದು ಒಂಚೂರು ಹಾಕೊಳ್ಳಿ. ಗೊತ್ತಾಯ್ತಲ್ಲ? ಗೋರೋಜನ ಆಯಿತು, ಕಸ್ತೂರಿ ಆಯಿತು, ಅಂಜನ ಆಯಿತು. ಗೊತ್ತಾಯ್ತಲ್ಲ? ಇವೆಲ್ಲ ಏನಕ್ಕೆ ಅಂದರೆ ಅದಕ್ಕೆ ಬಳಿಬೇಕು ಆ ಸೀಟಿಗೆ ಮುಂದುಗಡೆ ನಾವು ಮಂತ್ರ ಬರೆದಿರ್ತೀವಿ, ಬೀಜಾಕ್ಷರ ಮಂತ್ರ. 9 ಮನೆ ಮಾಡಿಕೊಂಡು ಬೀಜಾಕ್ಷರ. ಇದು ಅಂಜನ ರೀ, ಇದು ಅಂಜನ ನೋಡಿದು. ಅರ್ಥ ಆಯ್ತಾ? ಬ್ಲ್ಯಾಕ್ ಅಂಜನ ಅಂತೀವಿ, ಅರ್ಗಜನ ಅಂತೀವಿ. ಗೊತ್ತಾಯ್ತಲ್ಲ? ನೋಡಿ, ಇದು SLT ಅಂತಿದೆ ಕಂಪ್ನಿ. ಯಾವುದು ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಸೆಂಟ್ ಇರುತ್ತೆ. ಈ ರೀತಿ ತಗೊಳ್ಳಿ, ಇಟ್ಕೊಳ್ಳಿ. ಇದೆಲ್ಲ ವಶೀಕರಣಕ್ಕೆಲ್ಲ ಆಗುತ್ತೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಇಟ್ಕೋಬೋದು. ತಾಯ್ತಿಗಳಿಗೆ ಯಂತ್ರಗಳಿಗೆ ಈ ರೀತಿ ಬಳಸ್ತಾರೆ ಇದನ್ನು. ಏನಕ್ಕೆ? ವಶೀಕರಣಕ್ಕೆ, ಅಭಿವೃದ್ಧಿಗೆ, ಶತ್ರು ದೃಷ್ಟಿ ನಾಶಕ್ಕೆ, ಎಲ್ಲದಕ್ಕೂ. ಇದು ಹಂಗೆ ಇಟ್ಕೊಳ್ಳಿ, ಎಲ್ಲ ಒಂದು ಡಬ್ಬಿಲಿ ಹಾಕೊಳ್ಳಿ. ಆಮೇಲೆ ಹೇಳ್ತೀನಿ ಏತಕ್ಕೆ ಅಂತ. ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಕಸ್ತೂರಿ ಆಯಿತು, ಅರ್ಗಜನ ಆಯಿತು, ಗೋರೋಜನ ಆಯಿತು. ಗೊತ್ತಾಯ್ತೇನ್ರಿ? ಅಂಜನ ಆಯಿತು. ಇವೆಲ್ಲ ಈ ಡಬ್ಬಿಗಳಲ್ಲಿರೋದೆಲ್ಲ ಒಂದೊಂದು ಚೂರು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿರೋದೆಲ್ಲ ಒಂದೊಂದು ಚೂರು. ಗೊತ್ತಾಯ್ತಾ? ಅವಾಗೆಲ್ಲ ಎತ್ತಿಟ್ಬೇಡೋಣ ಈಗ. ಆಮೇಲೆ ನಾನು ನಿಮಗಿನ್ನು ನಾಗ ಸಿಂಧೂರ, ವಿಭೂತಿ, ಅಷ್ಟಗಂಧ ಇವೆಲ್ಲ ಹಾಕಬೇಕಾಗುತ್ತೆ ಆ ಡಬ್ಬಿನಲ್ಲಿ. ಕೆಲವು ಗಿಡಮೂಲಿಕೆ ಪೌಡ್ರು ಕೂಡ ಆ ಡಬ್ಬಿನಲ್ಲಿ ಹಾಕಬೇಕು. ಯಾಕೆಂದರೆ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಆಮೇಲೆ ಈ ಕಡೆ ಆ ಸಿಲ್ವರ್ ಇದೆಯಲ್ಲ ಆ ಪಟ್ಟಿ, ಯಾವುದು ಆ ಪಟ್ಟಿ, ಪಂಚಲೋಹದ ಪಟ್ಟಿ ಇದೆಯಲ್ಲ ತಗಡು, ಅದಕ್ಕೆ ಬಳಿಬೇಕು ಇವಾಗ. ಯಾವುದಕ್ಕೆ? ಪಂಚಲೋಹದ ಪಟ್ಟಿಗೆ. ಇದು ನೋಡಿರಿ, ನಾಗಸಿಂಧೂರ, ಅಷ್ಟಗಂಧ ಎಲ್ಲ ಇರುತ್ತೆ. ಇದು ಅಷ್ಟಗಂಧ, ಇದು ಅರ್ಶಿನನೂ ಮಿಕ್ಸ್ ಇರುತ್ತೆ. ಇದು ಕುಂಕುಮ, ಆಮೇಲೆ ನಾಗಸಿಂಧೂರನೂ ಮಿಕ್ಸ್ ಇರುತ್ತೆ. ಇದು ಒಂದೊಂದು ಚೂರು ಹಾಕೋಬೇಕು. ಇದು ನೋಡಿರಿ, ನಾಗಸಿಂಧೂರ ಪ್ಯೂರ್. ಓಕೆನಾ? ಇದು ಒಂಚೂರು ನಾಗಸಿಂಧೂರ ಡಬ್ಬಿ. ಅದು ಆಗಲೇ ನಾನು ಹೇಳಿದ್ನಲ್ಲ, ಇವೆಲ್ಲ ಎತ್ತಿಟ್ಕೋಬೇಕು, ಇವೆಲ್ಲ ಬೇಕಾಗುತ್ತೆ ಅಂತ. ಅದಕ್ಕೆ ಈಗ ಅರ್ಥ ಆಯ್ತಾ ನಿಮಗೆ? ಈಗ ಅರ್ಥ ಆಯ್ತಾನ್ರಿ? ನಾಗಸಿಂಧೂರ ಇವಾಗ ಏನಾಯಿತು, ಆ ಕಡೆ ಬೆಳೆಯೋದು, ಹಿಂದ್ಗಡೆ ಬೆಳೆದಿದ್ದೀನಿ ಒಂದಷ್ಟು. ಹಿಂದ್ಗಡೆ ಬೆಳಿಬೇಕು ನೀಟಾಗಿ. ಗೊತ್ತಾಯ್ತಲ್ಲ? ಏನಕ್ಕೆ? ಅದಕ್ಕೆ ಕಟ್ಟಲಿಕ್ಕೆ. ಯಾವುದಕ್ಕೆ? ಉಗ್ರ ಭೂತಾಳಿ ಕಟ್ಟಲಿಕ್ಕೆ. ಈ ರೀತಿ ಸೆಂಟ್ರಲ್ಲಿ ಅದನ್ನು ಕಟ್ತೀವಿ ನಾವು. ಎಲ್ಲಿ ಕಟ್ತೀವಿ? ಸೆಂಟ್ರಿಗೆ ಈ ರೀತಿ ಕಟ್ಟಬೇಕು. ಸುಮ್ಮನೆ ತೋರಿಸ್ತೀನಿ ಟ್ರಯಲ್ ನಿಮಗೆ ಯಾವ ರೀತಿ ಕಟ್ಟೋದು ಹೇಗೆ ಅಂತ. ಈ ರೀತಿ ಸೆಂಟ್ರಿಗೆ ಯಾವುದನ್ನು 9 ಮನೆ ಮಾಡ್ಕೊಂಡು, ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಲ್ಲ ಬೀಜಾಕ್ಷರ ಮಂತ್ರ, ಅದನ್ನು ಮಾಡಿಕೊಂಡು ಈ ರೀತಿ ಸೆಂಟ್ರ್ ಕಟ್ಟಬೇಕು. ಆಮೇಲೆ ನಿಮ್ಗೆ ಇಷ್ಟವಾದ ದಾರ, ಕಪ್ಪು ದಾರ, ಇವಾಗ ನಾನು ತಗೊಂಡಿದ್ನಲ್ಲ ದಾರ, ಅದು ಶತ್ರು ನಾಶಕ್ಕೆ, ದುಷ್ಟಶಕ್ತಿ ನಾಶಕ್ಕೆ ಆ ಥರ ಕಲರ್ ದಾರ ಆಗಬೇಕು. ದುಷ್ಟಶಕ್ತಿ ನಾಶಕ್ಕೆ ಆ ಥರ ಕಲರ್ ಆಗಬೇಕು. ಗೊತ್ತಾಯ್ತಲ್ಲ? ಭಾಳ ಭಯಾನಕವಾಗಿರುತ್ತಿದ್ದು ದುಷ್ಟಶಕ್ತಿ ನಾಶಕ್ಕೆ. ಆದರೆ ನಾನು ಸಾಫ್ಟಾಗಿ ಕೂಡ ಬಳಸ್ಬೋದು ನೀವು. ಇದು ಬ್ಲ್ಯಾಕ್ ಕಲರು, ರೆಡ್ ಕಲರು, ವೈಟ್ ಕಲರ್ ದಾರ. ಇದರಲ್ಲಿ ಏನಿರುತ್ತೆ, ದಾರದಲ್ಲಿ ಬ್ಲ್ಯಾಕು, ರೆಡ್ಡು, ವೈಟ್ ಇರುತ್ತೆ. ಗೊತ್ತಾಯ್ತಾ? ಅದೇ ಹಳದಿ ಕಲರ್ ಆದರೆ ವಿದ್ಯೆಗೆ, ಸಿದ್ಧಿಗೆ, ಶಾಂತಿಗೆ. ಇದು ಹೆಂಗಂದರೆ ಶತ್ರುನಾಶಕ್ಕೆ. ಇದು ಯಾವುದು? ಈ ದಾರ. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಯಥೇಚ್ಛವಾಗಿ ಶಕ್ತಿ ಬರಲಿಕ್ಕೆ. ಅದರ ಅರ್ಥ ಏನಂದರೆ ಉಗ್ರ ಭೂತಾಳೆ ನೋಡಿ, ಈ ರೀತಿ ಸೆಂಟ್ರಲ್ ಮಾಡ್ಕೋಬೇಕು. ಇನ್ನು ಚಿಕ್ಕದಿದೆಯಲ್ಲ, ಚಿಕ್ಕದೇನು ಮಾಡಬೇಕು? ಲಾಸ್ಟು ಚಿಕ್ಕದು ಲಾಸ್ಟಲ್ಲಿ ಹಾಕೋದು. ಅದರಲ್ಲಿ ಏನಿರುತ್ತೆ? ಓಂ ಶ್ರೀಂ ಇರುತ್ತೆ ಅದರಲ್ಲಿ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಅದರಲ್ಲಿ ಓಂ ಇರುತ್ತೆ. ಗೊತ್ತಾಯ್ತಲ್ಲ? ಓಂ ಇರುತ್ತೆ. ಅದೇ ಆ ಸೆಂಟ್ರಲ್ ಇತ್ತಲ್ಲ, ಅದರಲ್ಲೇನು ಬೀಜಾಕ್ಷರ ಮಂತ್ರ ಇತ್ತು, ಅದು ತೋರಿಸ್ತೀನಿ ಈಗ ನೋಡಿ. ಸೆಂಟ್ರಲ್ ಇತ್ತಲ್ಲ,
ಆ ಪಟ್ಟಿಗೆ ಈ ಮಂತ್ರ ಇರುತ್ತೆ, ಇಲ್ಲಿ ಬೀಜಾಕ್ಷರ ಮಂತ್ರ ಇರುತ್ತೆ. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಆ ಸೆಂಟ್ರಲ್ಲಿ ಇದ್ದಿದ್ದಕ್ಕೆ. ಆಮೇಲೆ ಆ ಲಾಸ್ಟಲ್ಲಿ ಆ ರೀತಿ ಮಾಡ್ಕೋಬೇಕು. ಚಿಕ್ಕದು ಪಟ್ಟಿ ಲಾಸ್ಟಲ್ಲಿ ಚಿಕ್ಕ ಪಟ್ಟಿ ಮಾಡ್ಕೋಬೇಕು. ಇದು ಲಾಸ್ಟಲ್ಲಿ ಚಿಕ್ಕ ಪಟ್ಟಿ, ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಲಾಸ್ಟಲ್ಲಿ ಚಿಕ್ಕ ಪಟ್ಟಿ, ಸೆಂಟ್ರಲ್ಲಿ ದೊಡ್ಡ ಪಟ್ಟಿ. ಆ ಮಂತ್ರ ಇತ್ತಲ್ಲ ಬೀಜಾಕ್ಷರ ಮಂತ್ರ, ಇದು ಅದು ನೋಡ್ರಿ. ಲಾಸ್ಟಲ್ಲಿ ಈ ರೀತಿ ಸುತ್ಕೋಬೇಕು. ಇದ್ರ ಮೇಲೆ ಓನ್ಲಿ ಓಂ ಶ್ರೀಂ ಅಂತಿರುತ್ತೆ. ಅದೇ ಮಧ್ಯದಲ್ಲಿ ಪಟ್ಟಿ ದೊಡ್ಡದಿತ್ತಲ್ಲ, ಅದ್ರ ಮೇಲೆ ಏನಿರುತ್ತೆ, ಅಲ್ಲಿ ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ನೋಡ್ರಿ. ಅದೇ ಥರ ಬರ್ಕೋಬೇಕು. ಪಟ್ಟಿ ಮೇಲೆ ಸೆಂಟ್ರಲ್ಲಿ ನೀವು ಕಟ್ಕೋಬೇಕು, ಗೊತ್ತಾಯ್ತಲ್ಲ? ಸೆಂಟ್ರಲ್ಲಿ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ, ಅದೇ ಬೀಜಾಕ್ಷರ ಮಂತ್ರ. ಈ ರೀತಿ ಮಾಡ್ಕೋಬೇಕು. ಸೆಂಟ್ರಲ್ಲೊಂದು ಮಂತ್ರ ಬೀಜಾಕ್ಷರ ಮಂತ್ರದ್ದು, ಲಾಸ್ಟಲ್ಲಿ ಒಂದೊಂದು, ಗೊತ್ತಾಯ್ತಂದ್ರೆ? ಇಷ್ಟು ಮಾಡ್ಕೊಬಿಟ್ರೆ ಒಂದು ಯಂತ್ರ ತಯಾರಾಯ್ತು. ಈಗ ಗೊತ್ತಾಯ್ತಾ? ಏನು ರೆಡಿ ಆಯಿತು? ಉಗ್ರ ಭೂತಾಳೆ ಯಂತ್ರ. ಏನಂತ್ರ? ಉಗ್ರ ಭೂತಾಳೆ ಯಂತ್ರ. ಇದನ್ನೇ ನೀವು ಏರ್ಸಿಂಗ್ ಇಳ್ಸಿಂಗು ಇದೇ ರೀತಿ ಮಾಡ್ಕೋಬೋದು. ಬರೀ ಉಗ್ರ ಭೂತಾಳೆ ಅಂತಲ್ಲ, ಏರ್ಸಿಂಗ್ ಇಳ್ಸಿಂಗು ಕೂಡ ನೀವು ಆ ರೀತಿ ಮಾಡ್ಕೋಬೋದು. ಆಮೇಲೆ ಏನು ಮಾಡಬೇಕು ಗೊತ್ತಾಯ್ತಾ? ಆಮೇಲೆ ಏನು ಮಾಡಬೇಕು? ಇನ್ನೂ ಐತೆ ನೋಡ್ರಿ. ಈಗ ಬರೀ ನೀವು ಯಂತ್ರ ರೆಡಿ ಅಷ್ಟು ಮಾಡಿದಿರ, ಅಷ್ಟಿಗೆ ಫಿನಿಶ್ ಆಗಲಿಲ್ಲ, ಇನ್ನೂ ಐತೆ. ಏನೇನೈತೆ ನೋಡೋಣ. ಇದು ನೋಡಿ, ನಾಗಸಿಂಧೂರ ಅಲ್ವಾ? ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು, ಮತ್ತು ಇನ್ನೊಂದು ಪೇಸ್ಟು. ಆ ರೀತಿ ತಟ್ಟೆ ಇಟ್ಕೊಳ್ಳಿ, ಅಲ್ಲ ಒಂದು ಸ್ಟೀಲ್ ತಟ್ಟೆ ಇಟ್ಕೊಳ್ಳಿ, ಏನೋ ಒಂದು ಇಟ್ಕೊಳ್ಳಿ. ನೋಡಿ, ನಾಗಸಿಂಧೂರ ಹಾಕಿ ಒಂಚೂರು ನಾಗಸಿಂಧೂರವಾಗಿ ನಾನು ಹಾಕಿದ್ದೀನಿ, ಗೊತ್ತಾಯ್ತಲ್ಲ? ಏನು ಹಾಕಿದ್ದೀನಿ? ನಾಗಸಿಂಧೂರ ಹಾಕಿದ್ದೀನಿ, ಗೊತ್ತಾಯ್ತಲ್ಲ? ಆಮೇಲೆ ವಿಭೂತಿ, ಇದು ಪ್ಯೂರ್ ವಿಭೂತಿ, ಭಾಳ ಘಮ ಅನ್ನುತ್ತೆ, ಅದು ಹಾಕ್ಕೊಳ್ಳಿ. ಆಮೇಲೆ ಅಷ್ಟಗಂಧ ಹಾಕ್ಕೊಳ್ಳಿ. ನೋಡಿ, ಇದು ಅಷ್ಟಗಂಧ, ಅದು ಒಂಚೂರು ಹಾಕ್ಕೊಳ್ಳಿ. ಅಷ್ಟಗಂಧ ಏತಕ್ಕೆ ಇದು? ಇದೆಲ್ಲ ರೆಡಿ ಮಾಡ್ಕೋಬೇಕು ಪೇಸ್ಟು, ಅರ್ಥ ಮಾಡ್ಕೊಳ್ಳಿ. ಇದು ನೋಡಿರಿ ಮಿಕ್ಸೆಡ್ 108 ಏನು ತುಂಬ ಗಿಡಮೂಲಿಕೆಗಳ ಪೌಡ್ರ್ ಇದು, ಗೊತ್ತಾಯ್ತಾ? ಇದು ನೋಡಿರಿ ಕಪ್ಪು ಅರಿಶಿನ ಇದು ಹಾಕ್ಕೊಳ್ಳಿ ಒಂಚೂರು. ಏನಕ್ಕೆ? ತಟ್ಟೆನಲ್ಲಿ, ಒಂದು ತಟ್ಟೆನಲ್ಲಿ ಹಾಕ್ಕೊಳ್ರಿ. ಏತಕ್ಕೆ ಅಂತೀನಿ, ಈ ಒಂದು ಉಗ್ರ ಭೂತಾಳೆಗಳಿಗೆ ಅದನ್ನು ನಾವು ಬಳಿಬೇಕಾಗುತ್ತೆ. ಈ ರೀತಿ ಉಗ್ರ ಭೂತಾಳೆಗಳು ನಾವು ರೆಡಿ ಮಾಡಿಬಿಟ್ಟಿದ್ರಿ. ಈಗ ಅದು ಇನ್ನೂ ಕೆಲಸ ಇದೆ, ಇಷ್ಟಕ್ಕೆ ಮುಗಿಲಿಲ್ಲ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಕೆಲಸ ಇದೆ. ಏನು ಕೆಲಸ ಇದೆ? ಈ ಪೇಸ್ಟು ರೆಡಿ ಮಾಡ್ಕೋಬೇಕು. ಏನೇನೋ ಗಿಡಮೂಲಿಕೆಗಳದ್ದು, ನಾಗಸಿಂಧೂರ, ಅಷ್ಟಗಂಧ ಇತ್ಯಾದಿ ರೆಡಿ ಮಾಡ್ಕೊಂಡು ಏನು ಮಾಡ್ಬೇಕು? ಪೇಸ್ಟ್ನ ಈ ಒಂದು ಉಗ್ರ ಭೂತಾಳೆಗೆ ನಾವು ಈ ಕಡೆ ಕಟ್ ಮಾಡಿರ್ತೀವಲ್ಲ, ಕಟ್ ಮಾಡಿರೋ ಕಡೆ ಫಸ್ಟ್ ಹಚ್ಕೊಳ್ಳಿ. ಕಟ್ ಮಾಡಿರೋ ಕಡೆ ಹಚ್ಕೊಳ್ಳಿ. ಮೇಲೆ ಕೆಳಗೆ ಎರಡೂ ಕೊನೆಯ ಭಾಗದಲ್ಲಿ ಕಟ್ ಮಾಡಿರ್ತಾರಲ್ಲ, ಅಲ್ಲಿ ಹಚ್ಕೊಳ್ಳಿ. ಆಮೇಲೆ ಎರಡೂ ಕಡೆ ಆ ಉಗ್ರ ಭೂತಾಳೆ ಮೇಲೆ ಈ ರೀತಿ ಆ ಪಟ್ಟಿ ಕೆಳಗೆ ಒಂಚೂರು, ಎಲ್ಲೆಲ್ಲಿ ಪಟ್ಟಿ ಇದೆ ಅಲ್ಲೆಲ್ಲಿ ಕೆಳಗಡೆ ಆ ಕಡೆ ಈ ಕಡೆ ಪಟ್ಟಿ ಆ ಕಡೆ ಈ ಕಡೆ ಒಂದೊಂದು ಚೂರು ಇಡ್ರಿ. ಭಾಳ ನೀಟಾಗಿ ನೀವು ಮನೆಯಲ್ಲಿ ಇಟ್ಕೊಳ್ಳಿ. ನಾನು ಸುಮ್ಮನೆ ಹಂಗೆ ಇಡ್ತಾಯಿದ್ದೀನಿ ನೋಡ್ರಿ, ನಿಮಗೆ ತೋರಿಸ್ಲಿಕ್ಕೆ ಸುಮ್ಮನೆ ಹಂಗೆ ಇಡ್ತಾಯಿದ್ದೀನಿ. ನೀವು ನೀಟಾಗಿ ಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ನೀವು ನಾನು ಮಾಡ್ದಂಗೆ ಹಂಗೆಲ್ಲ ಇಡಕ್ಕೆ ಹೋಗ್ಬಿಡಿ, ನೀಟಾಗಿ ನೀವು ಡಿಸೈನ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ರೆಡಿ ಆಯಿತು. ಒಂದು ದೀಪ ಹಚ್ಕೊಳ್ಳಿ. ದೀಪ ನೋಡಿ ಉರಿತಾ ಇದೆ, ಕಾಣಿಸ್ತಲ್ಲ ದೀಪ? ಊದು ಕಡ್ಡಿ, ಗಂಧದ ಕಡ್ಡಿ ಹಚ್ಕೊಳ್ಳಿ. ಒಂದು ಫೋಟೋ ಇಟ್ಕೊಳ್ಳಿ, ಅಥವಾ ದೇವಸ್ಥಾನ ಆದರೆ ದೇವಸ್ಥಾನದಲ್ಲಿ ಗರ್ಭಗುಡಿ ಮುಂದೆ ಮಾಡ್ಕೊಳ್ಳಿ ಕೆಲಸಗಳು, ಗೊತ್ತಾಯ್ತಾ? ಗರ್ಭಗುಡಿ ಮುಂದೆ ಮಾಡ್ಕೊಳ್ಳಿ. ದರ್ಗಾನಲ್ಲೂ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇದು ನೋಡಿ ಏರ್ಸಿಂಗ್ ಇಳ್ಸಿಂಗ್ ಅದನ್ನು ಮಾಡಿಬಿಟ್ಟಿದ್ದೀನಿ ನಾನು. ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ಏರ್ಸಿಂಗ್ ಇಳ್ಸಿಂಗ್ ಅದೇ ಥರ. ಲಾಸ್ಟ್ ಪಟ್ಟಿ, ಸೆಂಟ್ರಲ್ ಪಟ್ಟಿ, ಬೀಜಾಕ್ಷರ ಮಂತ್ರ. ಏರ್ಸಿಂಗಿ ಇಳಿಸಿಂಗಿ ಏರ್ಸಿಂಗ್ ಅಂತಿರಲ್ಲ, ಹಂಗೆ. ಸದ್ಯಕ್ಕೆ ಇದು ಏರ್ಸಿಂಗಿ ಇಳಿಸಿಂಗ್ ಅಲ್ಲ, ನೆನ್ಪಿಟ್ಕೊಳ್ರಿ. ಇದು ಏರ್ಸಿಂಗಿ ಅಂದರೆ ಉದ್ಧಾರ ಮಾಡೋದು, ಒಬ್ಬರನ್ನ ನಾಶ ಮಾಡೋದಲ್ಲ. ಇದು ಒಬ್ಬರನ್ನ ಉದ್ಧಾರ ಮಾಡೋದು, ಗೊತ್ತಾಯ್ತಾ? ಇದು ನೋಡ್ರಿ ಉಗ್ರ ಭೂತಾಳೆ ರೆಡಿ ಮಾಡಿದ್ದೀನಲ್ಲ, ಯಂತ್ರಗಳು ರೆಡಿ ಆಗಿದ್ದಲ್ಲ. ಅರ್ಶಿನ ಕುಂಕುಮ, ಆ ಗಂಧ, ಇನ್ನೊಂದು ಮತ್ತೊಂದೆಲ್ಲ ಇಟ್ಟಿದ್ದೀವಲ್ಲ, ಹೆಂಗೆ ಕಾಣುತ್ತೆ ನೋಡ್ರಿ, ಎಷ್ಟು ಶಕ್ತಿ ಬರುತ್ತಲ್ಲ ಇದಕ್ಕೆ. ಏನಕ್ಕೆ? ಉತ್ಸವ ಮೂರ್ತಿ ಹೋಗೋವಾಗ ಅಲ್ಲಿ ಪಲ್ಲಕ್ಕಿನಲ್ಲಿ ಇದು ಇಡಲಿಕ್ಕೆ ಶಕ್ತಿ ತುಂಬ್ಕೋಬೇಕು. ಅಲ್ಲಿ ಹೊತ್ಕೊಂಡು ಹೋಗ್ತಾರಲ್ಲ ಪಲ್ಲಕ್ಕಿ ಜನ, 4 ಜನ 5 ಜನ, ಅವ್ರಿಗೆ 4 ಜನ 5 ಜನ ಹೊತ್ಕೊಂಡು ಹೋಗ್ತಾರಲ್ಲ ಪಲ್ಲಕ್ಕಿ, ಅವ್ರಿಗೆ ಅದು ಶಕ್ತಿ ತುಂಬಲಿಕ್ಕೆ ಉಗ್ರ ಭೂತಾಳೆ, ಗೊತ್ತಾಯ್ತಲ್ಲ? ಈಗ ಮಹಾಮಂಗಳಾರತಿ ಬೀಜಾಕ್ಷರ ಮಂತ್ರಗಳನ್ನು ಹೇಳ್ಕೊಂಡು ನೀವು ಮಹಾಮಂಗಳಾರತಿ ದೈವವನ್ನು ಸ್ಮರಣೆ ಮಾಡಿ, ಇಷ್ಟ ದೈವವನ್ನು, ನಿಮ್ಮ ಇಷ್ಟ ದೈವ ಯಾವುದಿದೆ ದೈವ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಮಂತ್ರವನ್ನು ಹೇಳ್ಕೊಂಡು ಮಹಾಮಂಗಳಾರತಿನ ಮಾಡ್ಕೋಬೇಕು. ಯಥೇಚ್ಛವಾಗಿ ನೀವು ಪೂಜೆ ಮಾಡ್ಕೋಬೇಕು. ಎಲ್ಲಿ? ಗರ್ಭಗುಡಿ, ದೇವಸ್ಥಾನದಲ್ಲಿ, ಮನೆಯಲ್ಲಿ, ದರ್ಗಾನಲ್ಲಿ, ಗುಡಿನಲ್ಲಿ, ಮಠದಲ್ಲಿ, ಮಂದಿರದಲ್ಲಿ, ಎಲ್ಲಾದರೂ ಸರಿಯಪ್ಪ, ನೀವು ಚೆನ್ನಾಗಿ ಮಾಡ್ಕೊಳ್ಳಿ.
ಅರ್ಥ ಆಯ್ತಾ? ಆದರೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಮ್ಮ ಮನೆ ಇಕ್ಕಟ್ಟಿದೆ, ಒಂದು ಕಡೆ ನಾನು ಮಾಡ್ಕೋತಾ ಇದ್ದೀನಿ, ಗೊತ್ತಾಯ್ತಲ್ಲ? ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇದು ಒಂದು ಶಕ್ತಿ, ನಮ್ಮಿಂದ ಒಂದು ಶಕ್ತಿ, ಯಾರು ತಪಸ್ವಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಯಾರು ಸದಾ ದೇವ್ರ ಧ್ಯಾನದಲ್ಲಿರ್ತಾರೆ, ಅವರ ಶಕ್ತಿ ಇವುಗಳಿಗೆ ನಾವು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನಮ್ಮ ಶಕ್ತಿ, ಯಾರು ತಪಸ್ಸು ಸಾಧನೆ ಮಾಡ್ತಾರೆ, ಒಳ್ಳೆಯವರಿದ್ದಾರೆ, ಅವ್ರ ಶಕ್ತಿ ಇವುಗಳಿಗೆ ಹೋಗುತ್ತೆ, ಅವುಗಳಲ್ಲಿ ಸಂಯುಕ್ತ ಆಗುತ್ತೆ, ಸಂಯೋಗ ಆಗುತ್ತೆ. ಇದು ನೋಡ್ರಿ, ಒಂಟಿ ತೆಂಗಿನಕಾಯಿ ಯಂತ್ರ ಕೂಡ ಮಾಡಿಬಿಟ್ಟಿದ್ದೀನಿ ಈಗ, ಒಂದೇ ಸಾರಿ ಪ್ರಾಣ ಪ್ರತಿಷ್ಠೆ ಆಗೋಯ್ತು ಇದಕ್ಕೂ ಕೂಡ, ಗೊತ್ತಾಯ್ತು? ಅವುಗಳಿಗೂ ನಾನು ಮಾಡಿದ್ದೀನಿ, ಅದೆಲ್ಲ ನಾನು ನಿಮ್ಗೆ ತೋರಿಸ್ತಿಲ್ಲ, ಬೇರೆ ವೀಡಿಯೋನಲ್ಲಿ ತೋರಿಸ್ತೀನಿ ಸಾಧ್ಯವಾದರೆ, ಹೇಗೆ ಮಾಡಿದ್ದೀನಿ ಇದನ್ನು ಅಂದ್ಬಿಟ್ಟು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ಸಪ್ರೇಟಾಗಿ. ಆಮೇಲೆ ನೋಡಿರಿ, ರಕ್ತಭೂತಾಳೆ ಗೊತ್ತಾ ನಿಮಗೆ? ರಕ್ತಭೂತಾಳೆ ಅವುಗಳು ಕೂಡ ಯಂತ್ರ ಮಾಡಿದ್ದೀನಿ, ಜೊತೆಯಲ್ಲಿ ಇಟ್ಕೊಳ್ಳಿಕ್ಕೆ, ವಶೀಕರಣಕ್ಕೆ, ಆಕರ್ಷಣೆಗೆ, ವ್ಯಾಪಾರ ಆಗಲಿಕ್ಕೆ, ಕಷ್ಟಗಳ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆಗೆ, ಶತ್ರುಗಳ ಬಾಧೆ ನಿವಾರಣೆಗೆ ಅದು ರಕ್ತಭೂತಾಳೆ. ಇದು ಗಂಗಾ ನೀರಿರುತ್ತೆ, ಒಳಗಡೆ ನೀರಿರುತ್ತೆ. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ, ಗಂಗಾ ಸಾಲಿಗ್ರಾಮ, ಇದ್ರೊಳಗಡೆ ನೀರಿರುತ್ತೆ, ಸಾಲಿಗ್ರಾಮದೊಳಗಡೆ. ಬೇರೆಯವರು ಹನುಮಂತಪ್ಪ ಅಂತೊಬ್ಬರು ಆರ್ಡ್ರ್ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ, ಅವ್ರಿಗೆ ಮಾಡಿ ಇಟ್ಟಿದ್ದೀನಿ, ಗೊತ್ತಾಯ್ತಲ್ಲ? ಸಾಲಿಗ್ರಾಮ. ಈಗ ಇಷ್ಟು ವೀಡಿಯೋ ಅರ್ಥ ಆಯ್ತನ್ರಿ? ಇದು ಈಗ ಪ್ರಾಣ ಪ್ರತಿಷ್ಠೆ ಆಗೋಯ್ತು, ಗೊತ್ತಾಯ್ತಾ? ವೀಡಿಯೋ ಹೆಂಗೆ ಮಾಡೋದು, ಯಂತ್ರ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸಿದ್ದೀನಿ, ಗೊತ್ತಾಯ್ತಾ? ನೋಡಿ, ಇಷ್ಟು ರೆಡಿ ಮಾಡ್ಕೋಬೇಕು. ಮಹಾಮಂಗಳಾರತಿ ಆಗೋಯ್ತು. ಯಾವುದೋ ಉಗ್ರಭೂತಾಳೆ ಯಂತ್ರ, ಯಾರು ಗುರುಗಳಿದ್ದಾರೆ ಅವರು ಸಿದ್ಧಿ ಮಾಡ್ಕೊಂಡಿರ್ಬೇಕು ಮಂತ್ರಗಳನ್ನು, ಗೊತ್ತಾಯ್ತಾ? ಈಗ ಬರೀ ಒಂದು 9 ಸಾರಿ ಹೇಳ್ಕೊಂಡ್ರೆ ಸಾಕು. ಇಷ್ಟು ಈ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಶೇರ್ ಮಾಡಿ. ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನೀವು ನೋಡಿದ್ರಿ ಯಂತ್ರ, ತಂತ್ರ, ಮಂತ್ರ, ಈ ಒಂದು ಉಗ್ರಭೂತಾಳೆ ಯಾವ ರೀತಿ ಮಾಡೋದಂತ ನೀವು ನೋಡಿದ್ರಿ. ನನ್ನ ನಂಬರ್ ಇರುತ್ತೆ, ಇಷ್ಟ ಆದರೆ ಕಾಲ್ ಮಾಡಿ ನನ್ನ ನಂಬರ್ಗೆ, ಬೇಕಾದವರು. ನನ್ನ ಹತ್ರ ಸ್ಟಾಕ್ ಇದ್ದರೆ ಕಳಿಸ್ಕೊಡ್ತೀನಿ, ಓಕೆನಾ? ಇದು ಏನೇನು ಉಪಯೋಗ ಆಗುತ್ತೆ ಅಂತ ನೀವು ನೋಡಿದ್ರೆ ಉಪಯೋಗಿಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗಲಿ, ಬೇರೆಯವ್ರಿಗೆ ಒಳ್ಳೇದಾಗಲಿ, ಜಗತ್ತಿನ ಕಲ್ಯಾಣ ಆಗಲಿ. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಹಾಕ್ಕೊಳ್ಳಿ. ಏನಾದರೂ ನನಗೆ ಕಾಲ್ ಮಾಡಬೇಕನ್ಸಿದ್ರೆ 2 ಸಾರಿ ಮಿಸ್ ಕಾಲ್ ಕೊಡಿ ಸಾಕು, ಬರೀ ಮಿಸ್ ಕಾಲ್ ಕೊಡಿ ಸಾಕು, ಓಕೆನಾ? ನಾನು ಮತ್ತೆ ರಿಟರ್ನ್ ಕಾಲ್ ಮಾಡ್ತೀನಿ, ಓಕೆನಾ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ಒಂದು ಲೈಕ್ ಮಾಡೋದು ಮರಿಬೇಡಿ ಇಷ್ಟ ಆದರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.